ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಇವತ್ತಿನ ನವೋದಯ ಕ್ಲಾಸ್ಗೆ ಮೆಂಟಲ್ ಅಬಿಲಿಟಿ ಕ್ಲಾಸ್ಗೆ ವೆಲ್ಕಮ್. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೇರೆಂಟ್ಸ್ಗೆಲ್ಲ ಒಂದು ಕಿವಿ ಮಾತು. ನಾನೀಗೊಂದು ಆಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ಕೇಳಿ ನಂತರ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಪ್ರೈಮರಿ ಸ್ಕೂಲ್ನ ಹುಡುಗ ತಮ್ಮ ತಂದೆ ತಾಯಿ ಹತ್ರ ಬಂದು ಹೇಳ್ತಾನಂತೆ, ಸಮ್ಮರ್ ಹಾಲಿಡೇಸ್ ಬಂದಿರುತ್ತೆ, ಅಪ್ಪ ನನಗೊಂದು ಆಸೆ ಇದೆ, ನಾನು ಒಬ್ಬನೇ ಟ್ರೈನ್ ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು, ನನಗೆ ತುಂಬಾ ಆಸೆ ಇದೆ, ನಾನು ಒಬ್ಬನೇ ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಅಮ್ಮ ಬಿಡೋದಿಲ್ಲ, ಬೇಡ ಬೇಡ ನಿನ್ಗೆ ಒಬ್ಬನಿಗೆ ಕಳ್ಸಕ್ ನನಗೆ ಧೈರ್ಯ ಇಲ್ಲ ಅಂತ ತುಂಬಾ ಹಠ ಮಾಡ್ತಾನೆ. ಅವಾಗ ಅವ್ರ ಅಪ್ಪ ಹೇಳ್ತಾರಂತೆ, ಸರಿ ನೀನು ಒಬ್ಬನೇ ಹೋಗಂತೆ ಅಂತ ಹೇಳಿ ಅವನಿಗೆ ಟಿಕೆಟ್ ಎಲ್ಲ ಕೊಟ್ಟು ಟ್ರೈನ್ ಹತ್ತಿಸ್ಬಿಟ್ಟು ನೀನ್ ಟ್ರೈನಲ್ಲಿ ಕುತ್ಕೋ, ಹೋಗ್ತಿರು, ಇನ್ ಕೇಸ್ ನಿನಗೆ ಎಲ್ಲಾದ್ರೂ ಮಧ್ಯೆ ಭಯ ಆದ್ರೆ ಅವಾಗ ಈ ಚೀಟಿನ ತೆಗೆದು ನೋಡು ಅಂತ ಅವ್ನ ಜೇಬಲ್ಲಿ ಒಂದು ಲೆಟರ್ನ ಹಾಕ್ತಾರೆ. ಸರಿ, ಆ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದಾನೆ, ಸಣ್ಣ ಹುಡುಗ ಬೇರೆ, ಆ ಜನರಲ್ ಹೋಗಿ ಎಲ್ಲ ಅದು ಇದು ಮಾರೋದಕ್ಕೆ ಕಡ್ಲೆಕಾಯಿ ಅಂತ ಬರ್ತಿದ್ದಾರೆ, ಎಷ್ಟೋ ಜನ ಸೀಟಿಗೋಸ್ಕರ ಸಾಯ್ತಿದ್ದಾರೆ, ಎಷ್ಟೋ ಜನ ಏನೋ ಮನೆ ಬಿಟ್ಟು ಬಂದಿದ್ದೇನೋ, ಒಬ್ಬನೇ ಇದೆಯಾ, ಎಲ್ಲೋ ನೀವು ಅಪ್ಪ ಅಮ್ಮ ಅಂತ ಕೇಳ್ತಿದ್ದಾರೆ. ಅವನಿಗೆ ಭಯ ಶುರುವಾಗುತ್ತೆ, ಅವ್ರ ಅಪ್ಪ ಹೇಳಿದ ಜ್ಞಾಪಕ ಬರುತ್ತೆ. ಸೊ ಜೇಬಲ್ಲಿ ಇರುವಂತಹ ಚೀಟಿನ ತೆಗೆದು ನೋಡ್ತಾನಂತೆ. ಅವ್ರ ಅಪ್ಪ ಅದ್ರಲ್ಲಿ ಬರ್ದಿರ್ತಾರೆ, ಏನು ಭಯ ಪಡ್ಬೇಡ ಮಗು, ಹಿಂದಿನ ಬೋಗಿನಲ್ಲಿ ನಾನು ಹತ್ತಿದ್ದೀನಿ ಅಂತ. ಅಂದ್ರೆ ನಿಮ್ಮ ಮಕ್ಕಳು ಏನೇನೋ ಹೊಸದಾಗಿ ಪ್ರಯತ್ನ ಮಾಡ್ಬೇಕು ಅಂತಾರಲ್ಲ, ಅದನ್ನ ತಡಿಯಕ್ ಹೋಗ್ಬೇಡಿ, ಪ್ರಯತ್ನ ಮಾಡ್ಲಿ ಅವರು, ಬಟ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನೇನೋ ಒಂದು ಹೊಸದೊಂದು ನಾಳೆ ಹೋದ್ಮೇಲೆ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಾನೆ, ಹೊಸದಾಗಿ ನಾನೇ ಒಂದು ಇನ್ವೆನ್ಷನ್ ಮಾಡ್ತೀನಿ ಅಂತ ಅವನಿಗೆ ಸಪೋರ್ಟ್ ಮಾಡಿ, ಬಟ್ ಅವ್ನು ನಿಜವಾಗ್ಲೂ ಆ ದಾರಿಯಲ್ಲಿ ಹೋಗ್ತಿದ್ದಾನೆ, ಒಂದು ಕಣ್ಣಿಟ್ಟಿರಿ, ಆ ಕಣ್ಣನ್ನ ತೆಗಿಬೇಡಿ ಅಷ್ಟೇ. ಸೊ ನೀವು ಕೊಡುವಂತ ಸಪೋರ್ಟ್ ಏನಿದೆ ಅದು ಬಹಳ ಮುಖ್ಯ ಮಕ್ಕಳಿಗೆ ಅಲ್ವಾ ಡಿಯರ್ ಪೇರೆಂಟ್ಸ್? ಇದು ಎಷ್ಟು ಸತ್ಯ ಅನಿಸುತ್ತೆ. ಮಕ್ಕಳಿಗೆ ನಾವು ಹೊಸತನ ಮಾಡೋದಕ್ಕೆ ಬಿಡಬೇಕು, ಅವರು ಮಿಸ್ಟೇಕ್ಸ್ ಮಾಡಬೇಕು, ಅವ್ರು ಅದರಿಂದ ಕಲಿಬೇಕು. ಮಿಸ್ಟೇಕ್ಸ್ ಮಾಡಿದ್ರೆ ಅವರಿಗೊಂದು ಜೀವನದ ಪಾಠ ಆಗುತ್ತೆ, ಆ್ಯಂಡ್ ಸರಿ ಮಾಡಿದ್ರೆ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ. ಮಗು ಮುನ್ನುಗ್ಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ಚಿಕ್ಕ ವಯಸ್ಸಲ್ಲಿ ಈ ಥರ ಆದಾಗ ಅಪ್ಪ ಅಮ್ಮ ಹೇಳಿದ್ದನ್ನು ನಾವು ಕೇಳಬೇಕಿತ್ತು ಅಂತ ಅವ್ರಿಗೆ ಅನಿಸುತ್ತಲ್ವ, ಆ ಮೈಂಡ್ ಸೆಟ್ ಬರಬೇಕು ಅವರಿಗೆ. ಆವಾಗ ಅವ್ರು ದೊಡ್ಡವ್ರು ಆದಮೇಲೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ತಡಿಯಪ್ಪ ಫಸ್ಟ್ ಅಪ್ಪ ಅಮ್ಮನ ಕೇಳೋಣ, ಇಲ್ಲಾಂದರೆ ಮಿಸ್ಟೇಕ್ ಆಗ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಒಂದು ಆಲೋಚನೆನಾದರೂ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಏನೇ ಮಾಡುವಾಗಲೂ ಅಪ್ಪ ಅಮ್ಮನ ಕೇಳ್ದಲೆ, ಅವರೆಲ್ಸ್ ಮನೇಲಿರೋ ದೊಡ್ಡವ್ರನ್ನ ಕೇಳ್ದಲೆ ಅವ್ರು ಏನೂ ಮಾಡೋದಿಲ್ಲ. ಸೊ ಹೀಗೆ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 51. All the squares are having triangles with a arrow. Yes, no? With a arrow. So in this, which is the different one? ಯಾವುದು ಡಿಫ್ರೆಂಟ್ ಆಗಿದೆ? ಎಸ್, ಡಿ. ಯಾಕೆ ಡಿ? ಬಿಕಾಸ್ ಎಸ್, ಅಲ್ಲಿ ನೀವು ಆ್ಯರೋನ ನೋಡ್ತಾ ಇದ್ದೀರಾ. ಸೊ ಆ್ಯರೋ ಎಲ್ಲ ಕಾರ್ನರಿಂದ ಬರ್ತಾ ಇದ್ರೆ ಡಿಯಲ್ಲಿ ಕಾರ್ನರ್ ಕಡೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಡಿ ಈಸ್ ದ ಆಪ್ಷನ್. ಸೊ ನೆಕ್ಸ್ಟ್ 52 ಅಲ್ಲಿ ವಿಚ್ ಒನ್ ಇಸ್ ದ ಕರೆಕ್ಟ್ ಒನ್? ನಾನು ಹೇಳಿದ್ದೀನಿ, ಪಾಸ್ ಮಾಡಿ ವಿಡಿಯೋಸ್ನ, ಆ್ಯಂಡ್ ಯಾರ್ಯಾರು ಕಮೆಂಟ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಲಾಸ್ಟ್ ಕ್ಲಾಸಿನ ಹೋಮ್ವರ್ಕ್ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಆ್ಯಂಡ್ ದೆನ್ ನೆಕ್ಸ್ಟು ಹೋಮ್ವರ್ಕ್ಸ್ ಏನು ಬರುತ್ತೆ ಅದನ್ನು ನೀವು ಅಲ್ಲಿ ರಿಪ್ಲೈ ಮಾಡಿದ್ರೆ ಕಮೆಂಟ್ಸಲ್ಲಿ ನಾನು ನಿಮಗೆ ಆನ್ಸರ್ಸ್ನ ಕೊಡ್ತೀನಿ. ಆ್ಯಂಡ್ ಐ ಹೋಪ್ ನೀವು ಲಾಸ್ಟ್ ಕ್ಲಾಸಲ್ಲಿ ಆದಂತಹ ಎಲ್ಲ ಫಾರ್ಮುಲಾಸ್ ನಾನು ಏನು ಕೊಟ್ಟಿದ್ದೀನಿ, ಮ್ಯಾಥ್ಸ್ ಬೇಸಿಕ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಷ್ಟನ್ನು ಕಲೀರಿ ಅಂತ ಏನು ಹೇಳಿದ್ದೀನಿ ಅದನ್ನು ಒಂದು ಚಾರ್ಟ್ ರೆಡಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀರಾ, ಮಾಡಿಲ್ಲ ಅಂದವರು ಮಾಡಿ. ಆ್ಯಂಡ್ ಈ ಕ್ಲಾಸ್ನ ನೋಡೋಕ್ಕೆ ಮುಂಚೆ ಫಸ್ಟು ಕ್ಲಾಸ್ 2, ಕ್ಲಾಸ್ 1ನ ಮುಗಿಸಿ ಆಮೇಲೆ ಕ್ಲಾಸ್ 3ಗೆ ಬನ್ನಿ. ವಿಲ್ ಗೆಟ್ ಸೋ ಮೆನಿ ಮೆಥಡ್ಸ್, ತುಂಬ ಮೆಥಡ್ಸ್ಗಳು ಸಿಗುತ್ತೆ. ಆ್ಯಂಡ್ ಕ್ಲಾಸ್ 2ಅಲ್ಲಿ ಮ್ಯಾಥ್ಸ್ಗೆ ಬೇಕಾದಂಥ ಬೇಸಿಕ್ ಫಾರ್ಮುಲಾಸ್ ಅವನ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಿ, ಮೀನ್ಸ್ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಅದನ್ನು ಪಾಸ್ ಮಾಡಿಕೊಂಡು ಬರೀರಿ, ಫ್ರೀ ಮಾಡಿಕೊಂಡು. ಅಟ್ಲೀಸ್ಟ್ ಏನಾದರೂ ಇವಾಗ ವರ್ಕಲ್ಲಿ ಬ್ಯುಸಿ ಮೀನ್ಸ್ ನಿಮ್ಮ ಶಾಲೆಯ ಶೆಡ್ಯೂಲ್ಸಲ್ಲಿ ಬ್ಯುಸಿ ಇದ್ದರೆ ವೀಕೆಂಡಲ್ಲಾದರೂ ಕೂತ್ಕೊಂಡು ನೀಟಾಗಿ ಚಾರ್ಟ್ನ ಪ್ರಿಪೇರ್ ಮಾಡಿ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ 52, ಕ್ವಶನ್ ನಂಬರ್ 52. ಸೊ ಹಿಯರ್ ವಾಟ್ ಇಸ್ ದ ಆನ್ಸರ್? ಎಸ್, ಬಿ ಇಸ್ ದ ಆನ್ಸರ್. ಯಾಕೆ ಬಿ? ಏನಾದರೂ ಥಿಂಕ್ ಮಾಡಿದ್ರಾ ಬಿ ಯಾಕೆ ಆನ್ಸರ್ ಆಗ್ತಾ ಇದೆ ಅಂತ? ಎಸ್, ಇನ್ ಆಲ್ ದ ಫಿಗರ್ಸ್ the arrow on the outer circle points in CW direction while the arrow on the inner circle points in ACW direction. ಅಂದರೆ ಏನು? ಎಸ್, ಇಲ್ಲೇನಾಗಿದೆ ನೋಡಿ,
ಆ್ಯರೋಸ್ನ ಅಬ್ಸರ್ವ್ ಮಾಡಿ, ಒಳಗಡೆ ಇರೋದನ್ನ ಮಾತ್ರ ಅಬ್ಸರ್ವ್ ಮಾಡೋಣ. ಸಿ, ಇದೇ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅನ್ಬೋದು ನಾವು ಅದನ್ನು. ಬಟ್ ಇಲ್ಲಿ ಏನಾಗಿದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ತಿದೆ. ದ ಸೇಮ್ ಥಿಂಗ್ ವಿಲ್ ಅಪ್ಲೈ ಟು ದ ಔಟರ್ ಒನ್ ಆಲ್ಸೋ. ಆ್ಯರೋಸ್ ಇದೆಯಲ್ಲ ನೋಡಿ, ಇದು ಹಿಂಗೆ ಹೋಗ್ತಾ ಇದೆ. ಬಟ್ ಇದರಲ್ಲಿ ನೋಡಿ, ಈ ಕಡೆಯಿಂದ ಹಿಂಗೆ ಪಾಸ್ ಆಗ್ತಾ ಇದೆ. ಹೌದಲ್ಲ? ಸೊ ನೋಡ್ತಾ ಇದ್ದೀರಾ. ಸೊ ಆನ್ಸರ್ ಬಿ ಅಪೋಸಿಟ್ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಕೂಡ ಸೇಮ್. ಒಳಗಡೆ ಯಾವ ಸರ್ಕಲಲ್ಲಿ, ಒಳಗಡೆ ಇರೋ ಸರ್ಕಲ್, ಸ್ಮಾಲರ್ ಸರ್ಕಲಲ್ಲಿ ಆರೋ ಯಾವ ಕಡೆ ಮೂವ್ ಆಗ್ತಾ ಇದೆಯೋ ಅದೇ ಕಡೆ ಎಲ್ಲ ಮೂವ್ ಆಗ್ತಿದೆ ಎಕ್ಸೆಪ್ಟ್ ಬಿ. ಅದೇ ಥರ ಔಟರ್ ಸರ್ಕಲ್ ಕೂಡ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 53. 53ಯಲ್ಲಿ ಏನು ಆನ್ಸರು? ಎಸ್, 53ಯಲ್ಲಿ ಡಿ ಇಸ್ ದ ಆನ್ಸರ್. ವೈ ಡಿ ಇಸ್ ದ ಆನ್ಸರ್ ಬಾಬಾ? ಯಾರು ಹೇಳ್ತೀರಾ 53ಗೆ ಡಿ ಆನ್ಸರ್ ಅಂತ? ಯಾಕೆ 53ಗೆ ಡಿ ಅಂದರೆ, ಯು ಕ್ಯಾನ್ ಸಿ ಎ, ಬಿ ಆ್ಯಂಡ್ ಸಿ 3 ಆಲ್ಸೋ 3 ಡೈಮೆನ್ಷನಲ್ಸ್. ಇವೆಲ್ಲ ಯಾವುದು 3 ಡೈಮೆನ್ಷನಲ್ ಅಂದರೆ ನಿಮಗೆ ಘನಾಕೃತಿಗಳು ಅಂತ ಹೇಳ್ತೀರಲ್ಲ. ಸೊ ಅದರಲ್ಲಿ ಎ, ಬಿ, ಸಿ ಇವೆಲ್ಲ ಕೂಡ ಇದು ಸ್ಪಿಯರ್ ಶೇಪ್ ಇದ್ದರೆ, ಇದು ಕೋನ್ ಶೇಪ್ ಇದೆ, ಆ್ಯಂಡ್ ಇದು ಕ್ಯೂಬಾಯ್ಡ್ ಗೊತ್ತಿದೆ ಅಲ್ಲ. ಸೊ ಈ ಶೇಪ್ಸಲ್ಲಿ ಇದೆ. ಬಟ್ ಇದು ಏನಾಗಿದೆ, ಇಟ್ಸ್ ಅ ಫ್ಲ್ಯಾಟ್ ಒನ್ ಸರ್ಕಲ್. ಓಕೆ, ಇಟ್ಸ್ ನಾಟ್ ಇನ್ ದಟ್ ಸ್ಪಿಯರ್ ಶೇಪಲ್ಲಿ ಇಲ್ಲ, ಸರ್ಕಲ್ ಶೇಪ್ ಇದೆ. ಸೊ ಎ, ಬಿ, ಸಿ 3 ಡೈಮೆನ್ಷನಲ್ ಶೇಪ್ಸ್ ಆದರೆ ಡಿ ಇಟ್ ಇಸ್ ನಾಟ್ ದಟ್ ಒನ್. ಸೊ ಹಾಗಾಗಿ ಯು ಹ್ಯಾವ್ ಟು ಚೂಸ್ ದ 53D. Next 54. You can see here 54. So which is the answer? Yes, 54 really B is the answer. Why B? Because circle ಇಲ್ಲಿ ಏನು ಆಪ್ಷನ್ಸ್ ಇದೆ ಅಷ್ಟು ಕೂಡ the same one inner side ಇದೆ. You can see here same one inner side we are having. But in this B, the smaller one inner side is there, no? ಅದು ಒಳಗಡೆ ಇದೆಯಲ್ಲಪ್ಪ, ಪೂರ ಒಳಗಡೆ ಅದು ಆ ಶೇಪಲ್ಲಿ ಇಲ್ಲ. ಓಕೆ, ಸೊ ಅದು ಸ್ವಲ್ಪ ಪೆಂಟಗಾನ್ ಡಿಫ್ರೆಂಟ್ ಶೇಪ್ ಇದೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 55. ಚಿಲ್ಡ್ರನ್, ಇಲ್ಲಿ ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಲಿಲ್ಲ, ಕರೆಕ್ಟಾದ ರೀಸನ್ ಕೊಡಲಿಲ್ಲ, ಮೆಂಟಲ್ ಎಬಿಲಿಟಿನ ಪಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದನ್ನು ಒಂದೂ ಕೂಡ ತಪ್ಪು ಮಾಡ್ದಲ್ಲೇ ಆರಾಮ್ಸೆ ಮಾಡಬಹುದು. ನೀವು ಫಸ್ಟು ಮೆಂಟಲಿ ಫ್ರೀ ಆಗಿರಬೇಕು, ಯಾವುದೇ ಟೆನ್ಷನ್ಸ್ ಇರಬಾರ್ದು. ಆದಷ್ಟು ಬೆಳಿಗ್ಗೆ ಹೊತ್ತು ಎಲ್ಲ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಫ್ರೆಶ್ ಮೈಂಡ್ ಇರುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಬೆಳಿಗ್ಗೆ ಹೊತ್ತೇ ಆದಷ್ಟು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ ಈವ್ನಿಂಗಿಂತ. ಓಕೆ, ಸೊ ನೆಕ್ಸ್ಟ್ 55 ಕ್ವಶನ್ ಅಬ್ಸರ್ವ್ ಮಾಡಿದ್ದೀರಾ ನಾನು ಇಷ್ಟು ಮಾತಾಡೋಷ್ಟೊತ್ತಿಗೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮಕ್ಕಳೆಲ್ಲ ತುಂಬ ಫಾಸ್ಟ್ ಇದ್ದಾರೆ, ಯಾರೂ ಏನು ಅಷ್ಟೊಂದು ಸ್ಲೋ ಇಲ್ಲ. ಸೊ ವಾಟ್ ಈಸ್ ದ ಆನ್ಸರ್? ಎಸ್, 55ಗೆ ಸಿ ಇಸ್ ದ ಆನ್ಸರ್. ಸಿ ಯಾಕೆ? ಬಿಕಾಸ್ ಇಟ್ ಹ್ಯಾಸ್ 4 ಶೇಡೆಡ್ ಪಾರ್ಟ್ಸ್. ಹೌದಲ್ಲ? ಅದರ್ಸ್ ಆರ್ ಹ್ಯಾವಿಂಗ್ 3 ಶೇಡೆಡ್ ಪಾರ್ಟ್ಸ್. ಮಿಕ್ಕಿದೆಲ್ಲ ಎ, ಬಿ ಆ್ಯಂಡ್ ಡಿ ಇವು 3 ಶೇಡೆಡ್ ಪಾರ್ಟ್ಸ್ ಇದ್ದರೆ ಸಿ ಬಂದು 4 ಶೇಡೆಡ್ ಪಾರ್ಟ್ ಇದೆ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಮುಂದಕ್ಕೆ ಹೋಗೋಣ 56ಗೆ. ವಿಚ್ ಈಸ್ ದ ಆನ್ಸರ್? ಎಸ್, ಎ. ಬಿಕಾಸ್ ಎ ಯಾಕೆ? ಯಾಕೆ ಎ ಅಂದರೆ, in all the figures one side of the upper element lie parallel and close to the line below it. ಹೌದಲ್ಲ? ಸೊ ಇಲ್ಲಿ ನೋಡಿ, ಪ್ಯಾರಲಲ್ ಅಂದರೆ ನಾನು ಈ ಥರ ಹೇಳ್ತಾ ಇರೋದು, ಈ ಪ್ಯಾರಲಲ್ ಲೈನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ನೋಡಿ ಪ್ಯಾರಲಲ್ ಲೈನ್ಸ್ ಇದೆ, ಬಟ್ ಇಟ್ ಈಸ್ ನಾಟ್. ಆ್ಯಂಡ್ ಆ ಕಡೆ ತಿರ್ಕೊಂಡಿದೆ ಎಲ್ಲ ಕೂಡ. ಬಟ್ ಇದೇನಾಗಿದೆ, ಒಂದು ಪ್ಲೇಟ್ ಮೇಲೆ ಬಟ್ಲನ್ನು ಮುಚ್ಚಿಟ್ಟ ಹಾಗೆ ಇರುತ್ತೆ ಅಲ್ಲ. ಸೊ ಸೇಮ್ ಥಿಂಗ್ ಹಂಗೆ ಕಾಣಿಸ್ತಿದೆ ಅಲ್ಲ. ಸೊ ಹಾಗಾಗಿ ಎ ಇಸ್ ದ different one which we have to choose. The next one 57. 57 ಅಲ್ಲಿ ಯಾವುದಪ್ಪ ಆನ್ಸರು? D is the answer. Why D is the answer? Because ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಳ್ತೀನಿ. All other figures have 3 similar elements. 8. What is the answer? ಇದಂತೂ ಮೇ ಬಿ ನಮ್ಮ ಮಕ್ಕಳೆಲ್ಲರೂ ಬೇಗ ಕಂಡುಹಿಡ್ದಿರ್ತಾರೆ. ಎಸ್, ಆನ್ಸರ್ ಇಸ್ ಎ, ಸಿ ಆ್ಯಂಡ್ ಡಿ ಏನಾಗಿದೆ? ಆಲ್ ಅದರ್ಸ್ ಆಲ್ ಅದರ್ ಫಿಗರ್ ಆರ್ ಕಂಪೋಸ್ಡ್ ಆಫ್ 2 dots ಆ್ಯಂಡ್ 1 ಸ್ಟ್ರೇಟ್ ಲೈನ್. ಒಂದು ಸ್ಟ್ರೇಟ್ ಲೈನ್ ಇದ್ದು 2 2 dots ಇದೆ. ಬಟ್ ಬಿಗೆ
ಸ್ಟ್ರೈಟ್ ಲೈನ್ ಕೂಡ ಒಂದೇ ಒಂದು ಫುಲ್ ಸ್ಟ್ರೈಟ್ ಲೈನ್ ಇಲ್ಲ, ಆ್ಯಂಡ್ ದೆನ್ ಡಾಟ್ ಟೂ ಸೈಡ್ ಕೂಡ ಇಲ್ಲ. ಸೊ ದ್ಯಾಟ್ 58ಅಲ್ಲಿ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 59. ಇಲ್ಲಿ ಫಾಸ್ಟಾಗಿ ನೋಡಿದ ತಕ್ಷಣ ಏನಪ್ಪ ನಾರ್ತು ಈಸ್ಟು ವೆಸ್ಟು ಸೌತ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀರಾ. ಬಟ್ ಇಲ್ಲಿ ಅದು ಈಸ್ಟ್ ಅಲ್ಲ, ನೀವು ನೋಡ್ಬೋದು. ಹಾಂ, ಈಗ ಅಬ್ಸರ್ವ್ ಮಾಡಿದ್ದೀರಲ್ಲ, ಅದಕ್ಕೆ ಹೇಳೋದು ಎಕ್ಸಾಮ್ ಟೈಮಲ್ಲಿ ನಿಮ್ಮ ಟೆನ್ಷನ್ಗೆ ಕೆಲವೊಂದು ಸತಿ ಸ್ಪೆಲ್ಲಿಂಗ್ಸ್ನ ನೋಡೋದಕ್ಕಾಗಲ್ಲ. ಸೊ ಸ್ಪೆಲ್ಲಿಂಗ್ಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಗೊತ್ತಿಲ್ಲ, ನಮ್ಮ ಸ್ಕೂಲಲ್ಲಿ 5 years ಬೇಬೀಸ್, UKG ಮಕ್ಕಳು ನೀಟಾಗಿ ಕನ್ನಡ ಇಂಗ್ಲೀಷ್ ಓದ್ತಾರೆ, ಬರೀತಾರೆ. ಸೊ 5th ಸ್ಟ್ಯಾಂಡರ್ಡ್, ಈಗ ನೀವೆಲ್ಲರೂ 5th ಸ್ಟ್ಯಾಂಡರ್ಡ್ ಅವರು ಕೂಡ ತುಂಬ ಚೆನ್ನಾಗಿ ಓದ್ತೀರಾ ಅಂತ ಅಂದ್ಕೊಳ್ತೀನಿ. ಕನ್ನಡ ಟಫ್ ಸಬ್ಜೆಕ್ಟಾ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ? ನೋ, ಆಗಬಾರ್ದು. ಬಿಕಾಸ್ ನಮ್ಮ ಮದರ್ ಟಂಗ್ ಅಲ್ವಾ ಅದು, ಅದು ಕಷ್ಟನೇ ಆಗಬಾರ್ದು ಯಾವುದೇ ಕಾರಣಕ್ಕೂ. ಲೆಟ್ ಅಸ್ ಮೂವ್ ಟು ದ ಕ್ವಶನ್ 59. ಸೊ 59ಅಲ್ಲಿ ಯಾವ್ದು ಆನ್ಸರು? ಆಲ್ರೆಡಿ ಕ್ಲೂ ಕೊಟ್ಟಿರೋ ಥರ ಬಿ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 60ಗೆ ಹೋಗೋಣ. ಆಲ್ರೆಡಿ ಆನ್ಸರ್ ಸಿಕ್ಕಿದೆಯಾ 60ಗೆ? ಎಲ್ಲರಿಗೂ ಆನ್ಸರ್ ಸಿಕ್ಕಿದೆಯಾ 60ಗೆ? ಎಸ್, ಏನು ಆನ್ಸರು? ಎಲ್ಲರೂ ಜೋರಾಗಿ ಕಿರಿಸ್ತಿದ್ದೀರಾ ಅಂದ್ಕೊಳ್ತೀನಿ, ಹೌದಾ? ಓಕೆ, ಸಿ ಇಸ್ ದ ಆನ್ಸರ್. ಓಕೆ, ಸೊ ನೀವು ಮಾಡಿರೋದನ್ನೆಲ್ಲ ಅಮ್ಮಂಗೆ ಅಪ್ಪಂಗೆ ಹೇಳಬೇಕು. ಅಮ್ಮ ನೋಡಿ, ಫಸ್ಟ್ ಟೀಚರ್ಗಿಂತ ಮುಂಚೆ ನಾನೇ ಹೇಳಿದ್ದೀನಿ, ಸೊ ನಾನು ಹೇಳಿದ್ದು ಕರೆಕ್ಟಾಗಿದೆ, ಅದನ್ನೆಲ್ಲ ಹೇಳ್ತಾ ಇರಬೇಕು ಪಪ್ಪ ಮಮ್ಮಿಗೆ. ಸೊ ನೀವು ಇಂಟ್ರೆಸ್ಟಿಂದ ಕಲಿತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ? ಓಕೆ, 60 ಸಿ ಆನ್ಸರ್. ಬಿಕಾಸ್ ಆಲ್ ಅದರ್ಸ್ ಆರ್ ಫ್ರೂಟ್ಸ್. ಮಿಕ್ಕಿದೆಲ್ಲ ಹಣ್ಣುಗಳಾಗಿದೆ. ಸಿ ಒಂದು ಪೀಸ್, ಸೊ ಅಂದರೆ ವೆಜಿಟೇಬಲ್ಸ್ಗೆ ಸೇರುತ್ತೆ. ಸೊ ಹಾಗಾಗಿ ಸಿನ ನಾವು ತೆಗೆದಾಕಬೇಕು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ 61. ಸೊ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗಬಹುದು, ಎಲ್ಲ ಫಿಶಸ್ ಇದೆ ನೋಡೋಕ್ಕೆ, ಎಲ್ಲ ಒಂದೇ ಥರ ಇದೆಯಲ್ಲ, ಇಲ್ಲಿ ಬೀನ ತೆಗ್ದಾಕ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಯಾಕೆ? ಬಿಕಾಸ್ ಅದೊಂದೇ ಆ ಕಡೆ ಸೈಡ್ ನೋಡ್ತಾ ಇರೋದು, ಇನ್ನೆಲ್ಲ ಈ ಕಡೆ ಸೈಡ್ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಿ ಟಿಕ್ ಮಾಡಿಬಿಡೋಣ ಅಂತ ಆಲ್ರೆಡಿ ತುಂಬ ಜನ ಯೋಚನೆ ಮಾಡ್ತಿದ್ದೀರಾ. ಬಟ್ ನೋ, ನಿಮಗೆ ಕನ್ಫ್ಯೂಷನ್ ಆಗಬೇಕಂತಲೇ ಈ ಥರ ಕೊಟ್ಟಿರ್ತಾರೆ. ಓಕೆ, ಸೊ ನೀವು ಯೋಚನೆ ಮಾಡಿ ಮಾಡಬೇಕು, ಸುಮ್ಮನೆ ಇದು ಅಂತ ಹೇಳಿಬಿಟ್ಟು ಮಾಡೋ ಹಾಗಿಲ್ಲ. ಓಕೆ, ಯಾಕೆ? ಆಮೇಲೆ ನಾನು ಹೇಳಿದೆ ಅಲ್ಲ, ರೀಸನಿಂಗ್ ವೆರಿ ಇಂಪಾರ್ಟೆಂಟ್ ಅಂತ. ಕಾರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಏನು ಡಿಫ್ರೆನ್ಸ್ ಹಂಗಾದರೆ? ಯಾವ್ದು ಆನ್ಸರಪ್ಪ ಕರೆಕ್ಟು? 61ಅಲ್ಲಿ ಸಿ ಇಸ್ ದ ಆನ್ಸರ್. ಓಕೆ, ಯಾಕೆ ಸಿ? ಹಾಂ, ಸಿನಾ ಇವಾಗ ಅನ್ನಿಸ್ತಿದೆಯಲ್ಲ, ಸಿನಾ ನಾನು ಬಿ ಅಂದ್ಕೊಂಡಿದ್ನಲ್ಲ, ಯಾಕೆ ಸಿ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಂಡ್ ಇವಾಗ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಏನು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ. ಸಿ, ಫಿಶಲ್ಲಿ ಫಿನ್ಸ್ ಇರುತ್ತೆ ಅಲ್ಲ, ಫಿನ್ಸ್ ಎಲ್ಲರಿಗೂ ಗೊತ್ತಲ್ಲ, 5th ಸ್ಟ್ಯಾಂಡರ್ಡ್ ಅಂದರೆ ಬಾಡಿ ಪಾರ್ಟ್ಸ್ ಬಗ್ಗೆ ಓದಿರ್ತೀರ ಅನಿಮಲ್ಸ್ದೆಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಫಿನ್ಸ್, ಹೌದಾ? ಈ ಫಿನ್ಸ್ ಏನಿದೆ ಉಲ್ಟಾ ಇದೆ ನೋಡಿ, ಆ ಥರ ಇರುತ್ತಾ ಫಿಶಲ್ಲಿ? ಈ ಥರ ಉಲ್ಟಾ ಇರುತ್ತಾ? ನೋ, ದ ಫಿನ್ಸ್ ಆಫ್ ದ ಫಿಶ್ ಆರ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಲ್ವಾ? ಸೊ ಫೇಸ್ ಕಡೆಗೆ ತಿರ್ಕೊಂಡಿದೆ ಅದು. ಸೊ ಹಾಗಾಗಿ ಸಿ ಆಪ್ಷನ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಓವರ್ ಕಾನ್ಫಿಡೆನ್ಸ್ ಬೇಡ, ಎಲ್ಲ ಚೆನ್ನಾಗಿ ಗೊತ್ತಾಗ್ತಿದೆ ಅಂತ. ನಿಮಗೆ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಅಬ್ಸರ್ವೇಷನ್, ಕಾಮನ್ ಸೆನ್ಸ್ ಆ್ಯಂಡ್ ರೀಸನಿಂಗ್. ಓಕೆ, ಫಾರ್ ಮೆಂಟಲ್ ಎಬಿಲಿಟಿ ಇಷ್ಟು 3 ಬೇಕಾಗುತ್ತೆ. ಅದನ್ನು ಯಾವಾಗಲೂ ಮಾಡಿ, ಮೀನ್ಸ್ ಮೈಂಡಲ್ಲಿ ಇಟ್ಕೊಂಡು ಆನ್ಸರ್ನ ಮಾಡಿ. ನೆಕ್ಸ್ಟ್ 62. ವಾಟ್ ಈಸ್ ದ ಆನ್ಸರ್ ಫಾರ್ 62? ಸಿಕ್ಕಿದೆಯಾ ಆನ್ಸರ್ 62ಗೆ? ದ ಆನ್ಸರ್ ಈಸ್ ಎ. ಯಾಕೆ ಎ? ಹಾಂ, ಇಲ್ಲಿ ಹಾಗೆ ನಾವು ನೋಡಿದ್ರೆ ಇಲ್ಲಿ 2 ಡಯಾಗ್ನಲ್ಸ್ ಡ್ರಾ ಆಗಿದೆ, ಹೌದಾ? ಈ ಅಡ್ಜಸೆಂಟ್ ಡಯಾಗ್ನಲ್ಸ್ ನೋಡಿದ್ರೆ ಇಲ್ಲಿ ಮಧ್ಯದಲ್ಲೊಂದು ನೋಡಿ ಗ್ಯಾಪ್ ಇದೆ, ಕರೆಕ್ಟಾಗಿ 2 ಆ ಕಡೆ ಆಗಿದೆ. ಸೊ ನಾನು ಮ್ಯಾಚ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಡಯಾಗ್ನಲ್ಸು, ಅಡ್ಜಸೆಂಟ್ ಡಯಾಗ್ನಲ್ಸ್, ಅದ್ರ ಬಗ್ಗೆ ಎಲ್ಲ. ಸೊ ಇಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ಗ್ಯಾಪ್ ಇಲ್ಲ, ಇದು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಿತ್ತು ಅಲ್ಲ, ಇಲ್ಲಿ ಗ್ಯಾಪ್ ಕೊಡಬೇಕಿತ್ತು. ಹಾಗಾಗಿ ಸೊ ಎ ಈಸ್ ದ ಆನ್ಸರ್. ಎ ಈಸ್ ದ ಡಿಫ್ರೆಂಟ್ ಒನ್. ಸೊ ನೆಕ್ಸ್ಟ್ 63. ಫೆಬ್ರವರಿ, ಮಾರ್ಚ್, ಡಿಸೆಂಬರ್ ಆ್ಯಂಡ್ ಅಕ್ಟೋಬರ್. ಏನಿದು ಜನವರಿ ಫೆಬ್ರವರಿ ಬೇರೆ ಕೊಟ್ಬಿಟ್ರಲ್ಲ, ಇಲ್ಲಿ ಹೇಗೆ ತೆಗಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಈ ಥರನೂ ಕೊಡ್ತಾರೆ, ನಿಮಗೆ ಗೊತ್ತಿರಬೇಕು. 31 ಡೇಸ್, ಹೌದಲ್ಲ? ಸೊ ಆ ಒಂದು ರೂಲ್ ಪ್ರಕಾರ ತಗೊಂಡ್ರೆ ಎ ಈಸ್ ದ ಆನ್ಸರ್. ಬಿಕಾಸ್ ಫೆಬ್ರವರಿ ಹ್ಯಾಸ್ 28 ಡೇಸ್, ಮಾರ್ಚ್, ಡಿಸೆಂಬರ್ ಆ್ಯಂಡ್ ಅಕ್ಟೋಬರ್ ಹ್ಯಾಸ್ 31 days. These months have 31 days. Okay, so 63ಅಲ್ಲಿ February is the answer, means A is the answer. So next, coming to the 64.
64ಅಲ್ಲಿ ನಿಮಗೆ ಯಾವ್ದು ಆನ್ಸರು ನೋಡಿದ್ರೆ ಹೆಂಗೆ ಯಾವ್ದು ಆನ್ಸರ್ ಇರ್ಬೋದು ಅನಿಸುತ್ತೆ. ಏನಿದು ಒಂದು ಕಡೆ ಈವನ್ ಆಡ್ ನಂಬರ್ಸ್ನ ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ಏನಾಗಿದೆ ಇಲ್ಲಿ ಇಲ್ಲಿ 1 3 5 ಓಕೆ. ಎಯಲ್ಲೇನೋ ಎಲ್ಲ ಈವನ್ ಇದೆ, ಬಿ ಅಲ್ಲಿ ಈವನ್ ಆ್ಯಂಡ್ ಆಡ್ ಮಿಕ್ಸ್ ಆಗಿದೆ, ಸಿ ಯಲ್ಲೂ ಕೂಡ ಮಿಕ್ಸ್ ಆಗಿದೆ, ಡಿ ಅಲ್ಲಿ ಎಲ್ಲ ಈವನ್ ಇದೆ. ಬಟ್ ಹೆಂಗೆ ತಗೊಳ್ಳೋದು, ಯಾವ್ದನ್ನ ಚೂಸ್ ಮಾಡೋದು ಇದರಲ್ಲಿ? ಇಲ್ಲಿ ನೋಡಿ, ನಾವು ಸಿಂಪಲ್ಲಾಗಿ ತುಂಬ ಏನೇನೋ ಯೋಚನೆ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಯೋಚನೆ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಹಿಯರ್ ಡಿ. ಯಾಕೆ? ಬಿಕಾಸ್ ಎ ಬಿ ಮತ್ತು ಸಿ ಅಲ್ಲಿ ಇನ್ ಆಲ್ ದ ಪಾರ್ಟ್ಸ್ ಮೀನ್ಸ್ ಟ್ರಯಾಂಗಲ್ ಪಾರ್ಟ್ಸಲ್ಲಿ 3 ಪಾರ್ಟ್ಸ್ ಡಿವೈಡೆಡ್ ಆಗಿದೆ ಅಲ್ಲ, ಇನ್ ಆಲ್ ದ ಪಾರ್ಟ್ಸ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ಸ್ ಅಲ್ಲ, ನಮಗಿಲ್ಲಿ ಬೇರೆ ಬೇರೆ ನಂಬರ್ಸ್ ಇದೆ. ಬಟ್ ವಾಟ್ ಅಬೌಟ್ ಡಿ? ಡಿಯಲ್ಲಿ ಟೂ ಪಾರ್ಟ್ಸಲ್ಲೂ ಕೂಡ ಸೇಮ್ ನಂಬರ್ಸ್ 4 4 ಇದೆ. ಸೊ ದ್ಯಾಟ್ ಡಿ ಈಸ್ ದ ಡಿಫ್ರೆಂಟ್ ಒನ್ ವಿಚ್ ಯು ಹ್ಯಾವ್ ಟು ಚೂಸ್. ಲೆಟ್ ಅಸ್ ಸಿ ದ 65. ಓಕೆ, ಅಬ್ಸರ್ವ್ ಮಾಡಿದ್ರೆ 65ಅಲ್ಲಿ ಏನಾಗಿದೆ? ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ವೈ ಬಿ? ಯಾಕೆ ಬಿ? ಏನು ಅನ್ನಿಸ್ತಾ ಇದೆ? ಯಾಕೆ ಬಿ ಹಾಕಿದ್ರು ಮ್ಯಾಮ್ ಅಂತ ಅನ್ನಿಸ್ತಿದೆಯಾ? ಯಾಕೆ ಬಿ ಹಾಕಿರಬಹುದು? ಒಂದು ಅಂದಾಜು ಹೇಳಬೇಕಂದ್ರೆ ಆಲ್ರೆಡಿ ಇದು ರಿಪೀಟೆಡ್ಲಿ ಅಲ್ವಾ, ರಿಪೀಟೆಡ್ ಆಗಿ ಬಂದಿದೆ. ಪೆಂಟಗಾನ್ ಒಳಗಡೆ ಸರ್ಕಲ್ ಇದೆ, ಮಿಕ್ಕಿದೆಲ್ಲ ನೋಡಿ ಸರ್ಕಲ್ ಒಳಗಡೆ ಸರ್ಕಲ್, ಸ್ಕ್ವೇರ್ ಒಳಗಡೆ ಸ್ಕ್ವೇರ್, ಆ್ಯಂಡ್ ದೆನ್ ಟ್ರಯಾಂಗಲ್ಲಿ ಟ್ರಯಾಂಗಲ್ ಇದೆ. ಬಟ್ ಹಿಯರ್ ವಿ ಆರ್ ಹ್ಯಾವಿಂಗ್ ಪೆಂಟಗಾನ್ ಆ್ಯಂಡ್ ದ ಸರ್ಕಲ್. ಸರ್ಕಲ್ ಇದೆ ಆ್ಯಂಡ್ ಪೆಂಟಗಾನ್ ಇದೆ. ಓಕೆ, 65. ಓಕೆ, ನೆಕ್ಸ್ಟ್ ಒನ್ 66. 66ಅಲ್ಲಿ ಏನು ಆನ್ಸರು? ಎಸ್, ಆನ್ಸರ್ ಈಸ್ ಡಿ. ವೈ ಡಿ? ಯಾಕೆ ಡಿ? Because in all other figures, the 2 white half leaves are turned away from the each other. ಸೊ ಇಲ್ಲಿ ಎಲ್ಲಾದರೂ ನೋಡಿ ಲೀವ್ಸ್ ಇದೆಯಲ್ಲ, ಇದು ಶೇಡೆಡ್ ಪಾರ್ಟು ಇನ್ನರ್ ಆಗಿದ್ರೆ ಅನ್ಶೇಡೆಡ್ ಪಾರ್ಟು ಔಟರ್ ಸೈಡ್ ಬಂದಿದೆ. ಬಟ್ ಇನ್ ದಿಸ್ ಡಿ ಅನ್ಶೇಡೆಡು ಇನ್ನರ್ ಆಗಿದೆ, ಶೇಡೆಡು ಕೂಡ ಇನ್ನರ್ ಆಗಿದೆ. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ 67. ಮೇ ಬಿ ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದೇ ಬೇಡ, ಜಸ್ಟ್ ಐ ವಿಲ್ ಗಿವ್ ದ ಆನ್ಸರ್. ನನಗಿಂತ ಮುಂಚೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನನಗಿಂತ ಮುಂಚೆ ನೀವೇ ಆನ್ಸರ್ ಕೊಟ್ಟಿರ್ತೀರ. ಆನ್ಸರ್ ಈಸ್ ಬಿ. ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಡ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದೆನ್ 68 ಹಿಯರ್ ಆಲ್ಸೋ ಸಿ. ನಮಗೆ 350 ನೋಟು ಸದ್ಯಕ್ಕೆ ಬಳಕೆಯಲ್ಲಿಲ್ಲ ಎಲ್ಲರ ಹತ್ರನೂ. ಸೊ ತುಂಬ ಬಳಕೆಯಲ್ಲಿರೋದು ಯಾವುದು? ಎ, ಬಿ ಆ್ಯಂಡ್ ಡಿ. ಸೊ ಹಾಗಾಗಿ ಸಿನ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 69. 69ಅಲ್ಲಿ ಏನು ಆನ್ಸರು? ಎಸ್, ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ವೈ ಬಿ? ಬಿಕಾಸ್ ದ 2 parts join to the central element. The 2 parts join to the central element. In all other figures have 2 bulges each. ಅಂದರೆ ನೋಡಿ, ಇಲ್ಲಿ ಇನ್ನೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಿಮಗಿಲ್ಲಿ ಹೊರಗಡೆ ಇದೆಯಲ್ಲ, ಸೊ ದಿಸ್ ಒನ್ ಹಾರ್ಟ್ ಶೇಪ್ ಇದೆ, ಎಲ್ಲ ಕಡೆನೂ ಕೂಡ ಹಾರ್ಟ್ ಶೇಪ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಹಿಯರ್ ವಾಟ್ ಈಸ್ ದಿಸ್? ದಿಸ್ ಇಸ್ ನಾಟ್ ದ ಹಾರ್ಟ್ ಶೇಪ್. ಓಕೆ, ಸೊ ಆನ್ಸರ್ ಬಿ. ನೆಕ್ಸ್ಟು ಕ್ವಶನ್ ನಂಬರ್ 70. ಆನ್ಸರ್ ಈಸ್ ಸಿ. ವೈ ಆನ್ಸರ್ ಈಸ್ ಸಿ? The leaves in all other figures have cuts along the periphery. ಅಲ್ವಾ? ಸೊ ಅಂದರೆ ಈಗೆಲ್ಲ ಇನ್ನು ಮಿಕ್ಕಿದೆಲ್ಲ ಲೀವ್ಸಲ್ಲೂ ಕಟ್ಸ್ಗಳು ಬಂದಿದೆಯಲ್ಲ, ಅದು ಪೆರಿಫೆರಿ ಹತ್ರ ಕಟ್ಸ್ ಆಗಿದೆ. ಬಟ್ ಇಲ್ಲಿ ಸಿಯಲ್ಲಿ ಆ ಥರ ಕಟ್ಸ್ ಬಂದಿಲ್ಲ. ಸೊ ಹಾಗಾಗಿ ಈ ಥರ ಕಟ್ಸ್ ಕೂಡ ಬಂದಿಲ್ಲ. ಸೊ ಹಾಗಾಗಿ ಸಿ ಇಸ್ ದ ಡಿಫರೆಂಟ್ ಒನ್. ನೆಕ್ಸ್ಟ್ ಕ್ವಶನ್ 71. 71ಗೆ ಏನು ಆನ್ಸರು ನೋಡಿದಿರಾ, ಅಬ್ಸರ್ವ್ ಮಾಡಿದಿರಾ? ಆ್ಯಂಡ್ ಡಿಯರ್ ಚಿಲ್ಡ್ರನ್, ಇಲ್ಲಿ ನೀವು ಎಲ್ಲದಕ್ಕೂ ಆನ್ಸರ್ನ ಕೊಡ್ತಾ ಇರಬೇಕು, ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಲ್ಲ. 71 ನೀವು ಕಮೆಂಟ್ಸ್ ಮಾಡ್ತೀರಲ್ಲ ಆನ್ಸರ್ಸ್ನ, ಆವಾಗ ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಹಾಕಿ. ಬಿಕಾಸ್ ಅಟ್ಲೀಸ್ಟ್ ನಿಮ್ಮ ಹೆಸರು ಹಾಕಿದ್ರೆ ನಾನು ಇಲ್ಲಿ ಕ್ವಶನ್ಸ್ ಕೇಳಿದಾಗ ಅಟ್ಲೀಸ್ಟ್ ಐ ವಿಲ್ ಸೇ ಯುವರ್ ನೇಮ್ ಯು. ಓಕೆ,
So 71, what is the answer? 71. Yes, here we are having C. Okay, why C? Because in all other figures, the region common to the two geometrical figures is formed by overlapping the vertices ಆಫ್ ದ ಬೋತ್ ಎಲಿಮೆಂಟ್ಸ್. ವರ್ಟೆಕ್ಸಸ್ ಅಂದರೆ ಈ ಕಾರ್ನರ್ ಇದೆಯಲ್ಲಪ್ಪ, ಎರಡು ಕಾರ್ನರು ಇಲ್ಲಿ ಅಟ್ಯಾಚ್ ಆಗಿದ್ದಾವೆ. ದಿಸ್ ಕಾರ್ನರ್ ಆ್ಯಂಡ್ ದಿಸ್ ಕಾರ್ನರ್ ಆ್ಯಂಡ್ ದಿಸ್ ಕಾರ್ನರ್ ಎರಡೂ ಒಂದು ಇಂಟರ್ಲಾಕ್ ಆಗೋ ರೀತಿಲಿ ಆಗಿದ್ದಾವೆ. ಬಟ್ ವಾಟ್ ಅಬೌಟ್ ಸಿ? ನೋ, ಅದು ಆ ಥರ ಆಗಿಲ್ಲ ಅಲ್ಲ. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ದ 72 ನಂಬರ್ಸ್ ಬಂದಿದೆ. ಅಗೇನ್ ಈ ಥರ ನಂಬರ್ಸ್ ಬಂದಾಗಲೇ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗಿರೋದು, ಯಾಕೆ ಹಿಂಗೆ ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ 14 ಇದೆ, 29 ಇದೆ, 70 ಇದೆ ಆ್ಯಂಡ್ 42 ಇದೆ. ಇದರಲ್ಲಿ ತುಂಬ ಮೆಥಡ್ಸಲ್ಲಿ ನಿಮಗೆ ನಂಬರ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸಸಲ್ಲಿ ಬಂದಾಗೆಲ್ಲ ನಾನು ಒಂದೊಂದು ಮೆಥಡ್ ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ ನಿಮಗೆ ಒಂದೆರಡು ಮೆಥಡ್ ಗೊತ್ತಾಗಿದೆ. ಸೊ ಈಗ ಮೇ ಬಿ ಥರ್ಡ್ ಮೆಥಡ್ ಅಂದ್ಕೊಳ್ತೀನಿ. ಸೊ ಇಲ್ಲಿ ನೋಡಿದಾಗ ನಿಮಗೆ ಏನಿದು ಒಂದಕ್ಕೊಂದು ಕನೆಕ್ಷನ್ ಇಲ್ವಲ್ಲ ಅಂತ ಅನ್ನಿಸ್ತಿರಬಹುದು. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಅಬ್ಸರ್ವ್ ಮಾಡಿ, 14, 70 ಆ್ಯಂಡ್ 42 ಈ ಮೂರೂ ನಂಬರ್ಗಳು ಯಾವುದೋ ಒಂದು ಟೇಬಲಲ್ಲಿ ಬರುತ್ತೆ. ಮಗ್ಗಿ ಕಲಿತೀರಾ ಅಲ್ಲ, ಕನ್ನಡ ಮೀಡಿಯಮಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಟೇಬಲ್ಸ್ ಕಲಿತೀರಾ ಅಲ್ಲ, ಇಬ್ಬರು ಕಲಿತೀರಾ ಅಲ್ವಾ. ಸೊ ಅದರಲ್ಲಿ ಯಾವ ಟೇಬಲಲ್ಲಿ ನಿಮಗೆ 14, 70 ಮತ್ತು 42 ಬರೋದು? ಎಸ್, ದ ಟೇಬಲ್ 7 ನಿಮಗೆ ಈ ಟೇಬಲ್ ಬರುತ್ತೆ. 7 2s ಹೌದಾ 14, 7 10s 70, 7 6 42. ಬಟ್ 29 ಬರುತ್ತಾ? ನೋ. ಸೊ ದ್ಯಾಟ್ ದ ಡಿಫ್ರೆಂಟ್ ಒನ್ ಇಸ್ ಬಿ. ಸೊ ನೋಡಿ, ಟೇಬಲ್ ಮೇಲೆ ಒಂದು ಕ್ವಶನ್ ಕೇಳಿದ್ರ? ಸೊ ಟೇಬಲ್ ಕಲ್ತಿದ್ದೀರಾ? ನಾನು ಆಲ್ರೆಡಿ ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ 20ವರೆಗೂ ಕಲಿಬೇಕಂತ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನಂಬರ್ 73. ವಾಟ್ ಇಸ್ ದ ಆನ್ಸರ್? ಸಿಕ್ಬಿಟ್ಟಿದೆ ಅಂದ್ಕೊಳ್ತೀನಿ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ. ಸಿಕ್ಕಿದೆಯಾ? 73 ಆನ್ಸರ್ ಇಸ್ ಸಿ. ಯಾಕೆ ಸಿ? ಈಗ ಅನ್ನಿಸ್ತಿರ್ಬೋದಲ್ಲ ಸಿನಾ ಯಾಕೆ ಅಂತ ಹೇಳಿ. ಮಕ್ಕಳು ಯಾವಾಗಲೂ ತುಂಬ ಜಾಸ್ತಿ ಕ್ವಶನ್ಸ್ನ ಕೇಳಬೇಕಂತೆ. ಮಕ್ಕಳಿಗೆ ಅಂತೆ ತುಂಬ ಡೌಟ್ಸ್ ಇರೋದು. ಯಾಕೆ ಅದ್ಯಾಕೆ ಹಿಂಗೆ ಈ ಥರ ಯಾರು ಕೇಳ್ತಾರೋ ಅವರೇ ಸ್ಟೂಡೆಂಟ್ಸು. ತುಂಬ ಡೌಟ್ಸ್ಗಳನ್ನ ಕೇಳಬೇಕು ಸ್ಟೂಡೆಂಟ್ಸ್ಗಳು. ಡೌಟ್ಸ್ ಕೇಳಲಿಲ್ಲ ಅಂದರೆ ಯು ಆರ್ ನಾಟ್ ಅ ಸ್ಟೂಡೆಂಟ್. ಓಕೆ, ಯಾವಾಗ ಡೌಟ್ಸ್ ಕೇಳ್ತಿದ್ದೀರಾ ಅಂತ ಆಗುತ್ತೋ ಆವಾಗಲೇ ನೀವು ಕಲಿತಾ ಇದ್ದೀರಾ ಅಂತ ಅರ್ಥ. ಇಂಟ್ರೆಸ್ಟ್ನ ತೋರಿಸಿದ್ದೀರಾ ಅಂತ ಅರ್ಥ. ಕ್ವಶನ್ ಮಾಡೋದನ್ನು ಕಲಿಬೇಕು ಮಕ್ಕಳ. ಅದು ಕ್ಲಾಸಲ್ಲಾಗಲಿ ಎಲ್ಲೇ ಆಗಲಿ ಕ್ವಶನ್ಸ್ ಯಾವಾಗಲೂ ಸ್ಟೂಡೆಂಟ್ಸ್ ಕೇಳಬೇಕು. ಓಕೆ, ಕ್ವಶನ್ ನಂಬರ್ 73ಗೆ ಸಿ ಆನ್ಸರ್ ಅಂತ ಹೇಳಿದೆ. ಯಾಕೆ ಸಿ ಆನ್ಸರ್? ಎಸ್, ಯಾಕೆ ಸಿ ಆನ್ಸರ್ ಅಂತ ಅಂದರೆ ಇಲ್ಲಿ ನೋಡ್ಬೋದು, ನಾನು ಹೇಳಿದೆ ರೀಸನಿಂಗ್ ಕೊಟ್ಟರೆ ಎಲ್ಲ ಒಂದೇ ಥರ ಇರಬೇಕಂತ ಹೇಳಿ. ಸೊ ಇಲ್ಲಿ ನೋಡಿದ್ರೆ ಎರಡೂ ಕಡೆ ಒಂದೊಂದು ಲೈನ್ ಇದೆ. ಇಲ್ಲಿ 2 ಲೈನ್ಸ್ ಇದೆ ಆ್ಯಂಡ್ ಇಲ್ಲಿ 2 ಲೈನ್ ಇದೆ. ಬಟ್ ಇನ್ನೊಂದು ಸೈಡ್ ಇಲ್ಲ. ಇಲ್ಲಿ 2 ಲೈನ್ ಇದೆ, ಇನ್ನೊಂದು ಸೈಡಲ್ಲಿ ಒಂದು ಲೈನ್ ಇಲ್ಲ ಇಲ್ಲಿ. ಸೊ ಹಾಗಾದರೆ ಈಗ ಒಂದು ಸೈಡ್ ಇದೆ ಒಂದು ಸೈಡ್ ಇಲ್ಲ ಅಂತ ತೊಗೊಂಡ್ರೆ ನಾವು ಎ ಮತ್ತು ಸಿ ಎರಡೂ ಔಟ್ ಮಾಡಬೇಕಾಗತ್ತೆ ಅಲ್ಲ. ಆಡ್ ಮ್ಯಾನ್ ಔಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಾನು ಸಿ ಮಾತ್ರ ಯಾಕೆ ಹಾಕ್ತೆ? ಎಸ್, ಇಲ್ಲಿ ನೋಡಿ ಮಿಡಲಲ್ಲಿ ಎಲ್ಲದರಲ್ಲೂ ಒಂದು ಲೈನ್ ಇದೆ ಅಲ್ಲ, ಸ್ಟ್ಯಾಂಡಿಂಗ್ ಲೈನ್. ಸೊ ಅದಕ್ಕೆ ಸ್ಮಾಲ್ ಲೈನ್ಸು ಒಳಗಡೆ ಜಾಯ್ನ್ ಆಗಿದೆ. ಎಸ್ನು ಆ ಲಾಂಗ್ ಲೈನಿಗೆ ಆ ಜಾಯ್ನ್ ಆಗಿರೋ ಲೈನ್ಸ್ಗಳು ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ ಆ್ಯಂಡ್ ಇಲ್ಲಿ 3 ಇದೆ. ಈಗ ನಿಮಗೆ ನಂಬರ್ ನೋಡಿದ್ರೆ ಗೊತ್ತಾಗ್ಬೋದು. ಎಸ್, ದಿಸ್ ಈಸ್ ಆಡ್ ನಂಬರ್. ಹಾಗಾಗಿ ಸಿನ ನಾವು ತೆಗೆದಾಕಿದ್ದೀವಿ ಅಷ್ಟೇ. ಓಕೆ, ಸೊ ಲೆಟ್ ಇಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ಇದರಲ್ಲಿ ಸಿ ಆಪ್ಷನ್ ಆದರೆ ನೆಕ್ಸ್ಟ್ 74ಅಲ್ಲಿ ಏನಿದೆ? ಓಕೆ, ಸೊ ಇಲ್ಲಿ ಆನ್ಸರ್ ಬಂದು 74ಗೆ ಬಿ. ವೈ ಬಿ? ಬಿಕಾಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎ ಸಿ ಮತ್ತು ಡಿಯಲ್ಲಿ ವಿ ಹ್ಯಾವ್ ಸರ್ಕಲ್ ಆರ್ ಸ್ಕ್ವೇರ್. ಬಟ್ ಬಿಯಲ್ಲಿ ಏನಾಗಿದೆ? ವಿ ಹ್ಯಾವ್ ಟ್ರಯಾಂಗಲ್. ಸೊ ದ್ಯಾಟ್ ಬಿ ಇಸ್ ದ ಡಿಫ್ರೆಂಟ್ ಒನ್ ವಿಚ್ ಹ್ಯಾವ್ ಟು ಚೂಸ್. ಓಕೆ, ಸೊ ಬಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟ್ರಯಾಂಗಲ್ ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಇಲ್ಲ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್.
75 question number. So which is the answer here? 75 ಅಲ್ಲಿ. Yes, have you observed? What is the answer? 75 C. ಯಾಕೆ ಸಿ? ಎಸ್, ಐಸ್ ಏನಾಗ್ಬಿಟ್ಟಿದೆ? ಕ್ಲೋಸ್ಡ್ ಐಸ್. ಇಟ್ ಈಸ್ ಹ್ಯಾವಿಂಗ್ ಕ್ಲೋಸ್ಡ್ ಐಸ್. ಸೊ ಐಸ್ ಆರ್ ನಾಟ್ ಓಪನ್. ಸೊ ದ್ಯಾಟ್ ಸಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕಮಿಂಗ್ ಟು 76. ನೋಡಿದ ತಕ್ಷಣ ಗೊತ್ತಾಗಿದೆ ಎ ಅಂತ. ಯಾಕೆ ಅಂದರೆ ಈ ಬಿ, ಸಿ ಆ್ಯಂಡ್ ಡಿ ಆರ್ ಇಂಡೋರ್ ಗೇಮ್ಸ್ ಅಲ್ಲ, ಮನೆ ಒಳಗಡೆ ಕೂತ್ಕೊಂಡು ಆಟಾಡೋದು. ಬಟ್ ಬಾಲ್ ಮನೇಲಿ ಆಟಾಡಿದ್ರೆ ಬಿಡ್ತಾರ ಅಮ್ಮಂದಿರು? ನೋ, ಔಟ್ಡೋರ್ ಗೇಮ್ ಇಟ್ ಈಸ್. 76 ಸ್ಕೂಲಲ್ಲೂ ಬಿಡೋದಿಲ್ಲ, ಮನೇಲೂ ಬಿಡೋದಿಲ್ಲ. ಸೊ ಹಾಗಾಗಿ ಎ ಇಸ್ ದ ಡಿಫ್ರೆಂಟ್ ಒನ್ ವಿಚ್ ಯು ಹ್ಯಾವ್ ಟು ಚೂಸ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. 77. ಸೊ ಇಲ್ಲಿ ಹೋಮ್ವರ್ಕ್ ಕೊಡೋಣ ಇವತ್ತು. 77ಇಂದ ನೆಕ್ಸ್ಟ್ 86ವರೆಗೂ 10 questions. Okay, Baba? Let us take this screenshot and or else stop the video. ವಿಡಿಯೋನ ಸ್ಟಾಪ್ ಮಾಡಿ ಆನ್ಸರ್ನ ಮಾಡ್ಕೊಳ್ಳಿ. 77ಗೇನು 78ಗೇನು ಅಬ್ಸರ್ವ್ ಮಾಡಿ ಆನ್ಸರ್ನ ಕೊಡಬೇಕೀಗ ನೀವು. ಓಕೆ, 77, 78, 79 and 80. ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ಆನ್ಸರ್ ಮಾಡಿ. 81 and 83, 81 and 82, 83 and 84, over. So next 85 and 86. So this is the last one, 86. Let us move to the 87. ಓಕೆ, 87ಅಲ್ಲಿ ಏನು ಆನ್ಸರು? ಯಾವ್ದು ಆನ್ಸರು ನೋಡಿದ ತಕ್ಷಣ ಹೇಳ್ತಾರೆ ಅಂದ್ಕೊಳ್ತೀನಿ ನಮ್ಮ ಮಕ್ಕಳೆಲ್ಲರೂ ಕೂಡ. ಎಸ್, ಬಿ ಇಸ್ ದ ಆನ್ಸರ್. ಬಿಕಾಸ್ ಆಲ್ ಆರ್ ಬಾಡಿ ಪಾರ್ಟ್ಸ್. ಹೌದಾ? ಎ, ಸಿ, ಡಿ ಆರ್ ಬಾಡಿ ಪಾರ್ಟ್ಸ್. ಹಾಗಾಗಿ 87ಅಲ್ಲಿ ಬಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 88. What is the answer? 88? C. Why C? Because arrows ನೋಡಿ, this side, this side, this side. But here ಮೇಲಿಂದ ಕೆಳಗಡೆಗೆ ಬರ್ತಿದೆ. ಸೊ ಹಾಗಾಗಿ 88ಗೆ C is the answer. Arrows point in an anti-clockwise direction. ಅಲ್ವಾ? ಆ್ಯಂಟಿ-ಕ್ಲಾಕ್ವೈಸ್ ಡೈರೆಕ್ಷನಲ್ಲಿದೆ. ಇನ್ನು ಮಿಕ್ಕಿದ ಎಲ್ಲದರಲ್ಲೂ ಕೂಡ. ಬಟ್ ಇಲ್ಲಿ ಕ್ಲಾಕ್ವೈಸಲ್ಲಿದೆ. ಸೊ ನೆಕ್ಸ್ಟ್ 89. 89. What is the answer? 89. ಹೆಣ್ಮಕ್ಳೆಲ್ಲ ಬೇಗ ಹೇಳಿರ್ತೀರಾ ಆನ್ಸರ್ನ ಗರ್ಲ್ಸ್? ಎಸ್, 89ಗೆ ಆನ್ಸರ್ ಎ. ಬಿಕಾಸ್ ದಿಸ್ ಒನ್ ಇಸ್ ಅ ಗರ್ಲ್ಸ್ ಡ್ರೆಸ್ ಆ್ಯಂಡ್ ಅದರ್ಸ್ ಆರ್ ಬಾಯ್ಸ್ ಡ್ರೆಸ್. ಬಿ, ಸಿ, ಡಿ ಬಾಯ್ಸ್ ಡ್ರೆಸ್ ಆದರೆ ಎ ಗರ್ಲ್ಸ್ ಡ್ರೆಸ್ ಆಗಿದೆ. ಹಾಗಾಗಿ 89ಗೆ ಎ ಆನ್ಸರ್. ಸೊ 89 ಮಾಡಿರೋರೆಲ್ಲ 90 ಮಾಡ್ತಾ ಇರ್ತೀರಾ ಅಂದ್ಕೊಳ್ತೀನಿ. 90ಯಲ್ಲಿ ಏನು ಆನ್ಸರು? ಇದು ಆಲ್ರೆಡಿ ರಿಪೀಟ್ ಆಗಿದೆ. 90ಗೆ ವಾವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಹೇಳಿದ್ದಲ್ಲ. ಸೊ ಝೆಡ್ ಈಸ್ ದ ಕಾನ್ಸನೆಂಟ್. ಸೊ ದ್ಯಾಟ್ ಎ ಆಪ್ಷನ್ is different from all others. Others are vowels. Next one, 91. 91 answer? Yes, ಸಿಕ್ಕಿದಲ್ಲ, ಡಿ ಆಪ್ಷನ್. ಬಿಕಾಸ್ ಇವೆಲ್ಲ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಮೂವ್ ಆಗ್ತಿದ್ರೆ, ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದೆ. ಸೊ ದ್ಯಾಟ್ ಡಿ. ಸೊ ದೆನ್ ವಾಟ್ ಅಬೌಟ್ 92? ಆನ್ಸರ್ ಸಿಕ್ಬಿಟ್ಟಿದೆ ಎಲ್ಲರಿಗೂ ಕೂಡ. ಸಿ. ಎಸ್ ನೋ? ವೈ ಸಿ? ಬಿಕಾಸ್ ಕಂಟೆಂಟ್ಸ್ ಟು ಇಂಟರ್ಸೆಕ್ಟಿಂಗ್ ಜಿಯೋಮೆಟ್ರಿಕಲ್ ಫಿಗರ್ ಅಲ್ಲ. ಇದು ಇಂಟರ್ಸೆಕ್ಟ್ ಆಗ್ತಾ ಇದೆ ಎರಡೂ ಕೂಡ. ಸರ್ಕಲ್ ಮತ್ತು ಇದು ಎರಡೂ ಕೂಡ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸಿ ಇಸ್ ದ ಆಪ್ಷನ್. ನೆಕ್ಸ್ಟ್ 93. 93 is what is the answer? ಡಿ. ಯಾಕೆ ಡಿ? ಏನು ಮ್ಯಾಮ್ ಎಲ್ಲದೂ ಕೂಡ ಹಾಗೆ ಇದೆಯಲ್ಲ, ನೀವು ಯಾಕೆ ಡಿ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಬೇಕು ನೀವು ಅಲ್ವಾ? ಎ, ಬಿ ಮತ್ತು ಸಿ ಅಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲೂ ಕೂಡ ಶೇಡೆಡ್ ಪಾರ್ಟ್ ಇದೆ, ಡಿಗಲ್ಲೂ ಕೂಡ ಶೇಡೆಡ್ ಪಾರ್ಟ್ ಇದೆ. ಬಟ್
when we divide this, okay, identical figures into like 4 parts, ಇಲ್ಲಿರೋ ಫಿಗರ್ಸ್ನ ಜಾಮೆಟ್ರಿಕಲ್ ಶೇಪ್ಸ್ನ ನಾವು 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ರೆ 1/4 ಮಾತ್ರ ಶೇಡ್ ಆಗಿರೋದು. ಬಟ್ ಇಲ್ಲಿ ನೋಡಿ, ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ದ್ಯಾಟ್ ಸ್ವಲ್ಪ ಜಾಸ್ತಿನೇ ಶೇಡ್ ಆಗಿಬಿಟ್ಟಿದೆ, ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 94. ವಾಟ್ ಇಸ್ ದ ಆನ್ಸರ್? ಬಿ ಇಸ್ ದ ಆನ್ಸರ್. ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ, ನೀವು ಅಬ್ಸರ್ವ್ ಮಾಡಬೇಕು. ನೀವು ಟ್ರಯಾಂಗಲ್ನ ಅಂತನಾದರೂ ತೊಗೊಳ್ಳಿ, ಇದು ನೋಡಿ, ಇದು ಟ್ರಯಾಂಗಲ್ ಶೇಪ್ ಆದರೂ ತೊಗೊಳ್ಳಿ ನೀವು. ಆ್ಯಂಡ್ ದಿಸ್ ಒನ್, ಇದು ಒಂದು ಶೇಪ್ ಅಂತ ತೊಗೊಳ್ಳಿ. 2 ಶೇಪ್ ಇದೆ ಅಂದ್ಕೊಳ್ಳಿ, ಒಂದು ಶೇಡ್ ಆಗಿದೆ, ಇನ್ನೊಂದು ಶೇಡ್ ಆಗಿಲ್ಲ. ಓಕೆ, ಅದರಲ್ಲಿ ನೋಡಿ, ದಿಸ್ ಒನ್ is different from this all. B is different from all the figures. Okay. No 2 black triangles have 2 white projections between them. ಎಲ್ಲೂ ಕೂಡ ಮಧ್ಯದಲ್ಲಿ, ಎಲ್ಲಿ ನೋಡಿ ನೀವು, ವೈಟ್ ಪ್ರೊಜೆಕ್ಷನ್ಸ್ ಅಂದರೆ ಇವು. ಓಕೆ, ಎಲ್ಲದರಲ್ಲೂ ಜಸ್ಟ್ 2 ಇದೆ, ಆರೆಲ್ಸ್ 1 ಇದೆ, 3 ಇದೆಯಾ? ನೋ. ಸೊ ಹಾಗಾಗಿ ಬಿ. ಆ್ಯಂಡ್ ಆ ಶೇಪ್ ನೋಡಿದ್ರು ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಸ್ವಲ್ಪ ಜೆಟ್ ಟೈಪ್ ಇದೆ ಅಲ್ಲ, ಎ, ಸಿ ಮತ್ತು ಡಿ, ಬಟ್ ಬಿ ಅಲ್ಲ. ಸೊ ಹಾಗಾಗಿ 94 ಬಿ. ಆ್ಯಂಡ್ ದ ನೆಕ್ಸ್ಟ್ ಒನ್ 95. ಸೊ 95ಗೆ ಆನ್ಸರ್ ಏನು? ಎಸ್, ಎ ಇಸ್ ದ ಆನ್ಸರ್. ಯಾಕೆ ಎ ಇಸ್ ದ ಆನ್ಸರ್? ಬಿಕಾಸ್ 95ಗೆ ಎ ಯಾಕೆ ಆನ್ಸರ್? ಇನ್ ಆಲ್ ಅದರ್ ಫಿಗರ್ಸ್ the vertices of 4 right angles lie close to the center. ಇಲ್ಲಿ ವರ್ಟಿಸಸ್ ಅಂದರೆ ಈ ಮೂಲೆಗಳು. ಓಕೆ, ಇವೆಲ್ಲ ಏನಾಗಿದೆ? ಕ್ಲೋಸ್ ಟು ದ ಸೆಂಟರ್. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ಇಟ್ ಈಸ್ ನಾಟ್ ಅಲ್ವಾ, ಸೆಂಟರಿಗೆ ಆಗಿಲ್ಲ, ಔಟರ್ ಒನ್ ಕಾರ್ನರ್ಗೆ ಆಗಿದೆ. ಸೊ ಹಾಗಾಗಿ ಎ ಇಸ್ ದ ಡಿಫ್ರೆಂಟ್ ಒನ್. ಸೊ ದೆನ್ ವಾಟ್ ಅಬೌಟ್ 96? 96 ಏನಾಗಿದೆ? What is the answer? Yes, 96ಗೆ ಎ ಇಸ್ ದ ಆನ್ಸರ್. ಅಯ್ಯೋ ಏನಪ್ಪ ಇದು ಎ ಹೇಳ್ತಾ ಇದ್ದಾರಲ್ಲ, ಯಾಕೆ ಎ? ರೀಸನ್ ಕೊಡಬೇಕಲ್ವಾ? ಯು ಹ್ಯಾವ್ ಟು ಗೆಟ್ ದ ರೀಸನ್. ಎಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲದರಲ್ಲೂ ಕೂಡ ಸ್ಲ್ಯಾಂಟಿಂಗ್ ಲೈನ್ಸೇ ಇದೆ. ನರ್ಸರಿಗೆ ಹೋಗ್ತಾ ಇದ್ದೀವಿ ವಾಪಸ್, ಸ್ಲ್ಯಾಂಟಿಂಗ್ ಲೈನ್ಸೇ ಇದೆ. ಬಟ್ ಆದರೆ ಇಲ್ಲಿ ಇವು 2 ಆದಷ್ಟು ಫಿಲ್ ಆಗಿದೆ, ಇದರಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲಿ ಇನ್ನೊಂದು ಲೈನ್ ಹಾಕಿದರೆ ಫಿಲ್ ಆಗಿಬಿಡ್ತಿತ್ತು, ಇಲ್ಲಿ ಇನ್ನೂ 2 ಲೈನ್ಸ್ ಬೇಕಿತ್ತು ಬಿಯಲ್ಲಿ. ಬಟ್ ಏನೇ ಮಾತ್ರ ಯಾಕೆ ಸೆಲೆಕ್ಟ್ ಮಾಡೋದು? ದಿಸ್ ಈಸ್ ಆಲ್ಸೋ ಅನ್ಕಂಪ್ಲೀಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇನ್ಕಂಪ್ಲೀಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇನ್ಕಂಪ್ಲೀಟ್. ಯಾಕೆ ನಾವು ಏನೇ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ, ನೀವಿಲ್ಲಿ ಕೌಂಟ್ ಮಾಡಬೇಕು ಒಳಗಡೆ ಇರೋ ಲೈನ್ಸ್ನ. ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಲೈಕ್ ದಟ್ ಓನ್ಲಿ ಹಿಯರ್ ಆಲ್ಸೋ ಸ್ವಲ್ಪ ಜಾಸ್ತಿ ಇದೆ. ಈ 3 ಕೂಡ ಆಡ್ ನಂಬರ್ಸಲ್ಲಿದೆ, ಅಂದರೆ ಬೆಸ ಸಂಖ್ಯೆಯಲ್ಲಿದೆ. ಬಟ್ ಇದರಲ್ಲಿ ಸಮ ಸಂಖ್ಯೆ ಇದೆ, ಈವನ್ ನಂಬರ್ಸ್ ಅಲ್ಲ, ಈವನ್ ನಂಬರ್ಸ್. ಸೊ ಹಾಗಾಗಿ ಎ ಇಸ್ ದ ಡಿಫ್ರೆಂಟ್ ಒನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ 97. 97ಅಲ್ಲಿ ವಿಚ್ ಇಸ್ ದ ಡಿಫ್ರೆಂಟ್ ಒನ್? ಎಸ್, ಬಿ ಇಸ್ ಅ ಡಿಫ್ರೆಂಟ್ ಒನ್. ಯಾಕೆ ಬಿ ಇಸ್ ಅ ಡಿಫ್ರೆಂಟ್ ಒನ್? ಯು ಕ್ಯಾನ್ ಅಬ್ಸರ್ವ್ ಯುವರ್, ಇಲ್ಲಿ 3 ಫಿಗರ್ಸ್ ಇದೆ, ಮೀನ್ಸ್ ಸೇಮ್ ಫಿಗರ್ಸ್ ಇದೆ, ಬಟ್ ನಾಟ್ ಬಿನೋ. ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ, ಇಲ್ಲಿ ಕರ್ವ್ ಇದೆ, ಇಲ್ಲಿ ಕರ್ವ್ ಇದೆಯಾ? ನೋ. ಸೊ ಹಾಗಾಗಿ ಬಿ ಇಸ್ ದ ಡಿಫ್ರೆಂಟ್ ಒನ್. 97 ಬಿ. ಸಿಮಿಲರ್ ಇಲ್ಲ. ಓಕೆ, ಲಾರ್ಜರ್ ಫಿಗರ್ಗೆ ಸಿಮಿಲರ್ ಇಲ್ಲ. ನೆಕ್ಸ್ಟ್ 98. ವಾಟ್ ಇಸ್ ದ ಆನ್ಸರ್? ಇದಂತೂ ಗೊತ್ತೇ ಆಗ್ತಾ ಇಲ್ಲಲ್ಲ, ಯಾವ ಥರ ಅನಿಸುತ್ತೆ ನಿಮಗೆ? ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು? ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಒಂದು ಕಡೆ ನೋಡಿದ್ರೆ ಇದು ಸ್ವಲ್ಪ ಸರ್ಕಲ್ ಅನಿಸುತ್ತೆ, 8 ಅನಿಸುತ್ತೆ, ಕೆಲವರಿಗೆ 2 zeros ಇದೆ ಅನಿಸುತ್ತೆ, ಇಲ್ಲಿ ಝೆಡ್ ಇದೆ, ಹೌದಾ? ಸೊ ಇಲ್ಲಿ ಇದು ಹೇಳೋಕ್ಕೆ ಆಗಲ್ಲ, ಸಿ ಶೇಪ್ ಇದೆ, ಆ್ಯಂಡ್ ದಿಸ್ ಒನ್ ಅಂಡ್ ವಿ ಕಾಂಟ್ ಜಡ್ಜ್ ಓನ್ಲಿ. ಇದು ಹೆಂಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಮತ್ತು ಹೆಂಗೆ ಸೆಲೆಕ್ಟ್ ಮಾಡೋದು? ಓಕೆ, ಹಿಯರ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಒಂದು ಮೆಥಡ್. ಏನು ಮೆಥಡ್ ಅದು? ಇಲ್ಲಿ ನೋಡ್ಬೋದು ನೀವು, ಏನು ಫಿಗರ್ ಇದೆಯೋ ಆ ಫಿಗರ್ ಎಲ್ಲ ಕ್ಲೋಸ್ಡ್ ಆಗಿದೆ,
ಮೀನ್ಸ್ ಅದರ ಒಳಗಡೆ ಹೋಗೋದಕ್ಕೆ ಯಾವುದೇ ದಾರಿ ಇಲ್ಲ, ಕ್ಲೋಸ್ಡ್ ಆಗಿದೆ, ಓಪನ್ ಫಿಗರ್ ಅಲ್ಲ ಇವೆಲ್ಲ. ಬಟ್ ಝೆಡ್ ಇಸ್ ಅ ಓಪನ್ ಫಿಗರ್, ಕ್ಲೋಸ್ಡ್ ಫಿಗರ್ ಅಲ್ಲ ಇದು. ಓಕೆ, ಸೊ ಹಾಗಾಗಿ ಬಿ ಈಸ್ ದ ಆನ್ಸರ್. ಬಿ ಈಸ್ ದ ಡಿಫ್ರೆಂಟ್ ಒನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. 99. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಚ್ ಇಸ್ ದ ಆನ್ಸರ್? A. Why A? Because the squares on the two strands are close to each other in all other figures. ಅಲ್ಲ, ಬೇರೆ ಫಿಗರ್ಸಲ್ಲೆಲ್ಲ ಅವು ಹತ್ರ ಇದೆ ತುಂಬ, ಬಟ್ ಇಲ್ಲಿ ಇಟ್ಸ್ ಫಾರ್, ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಎ. ನೆಕ್ಸ್ಟ್ 100. ನೋಡಿ, 100 ಕ್ವಶನ್ಸಿಗೆ ಬಂದೇ ಬಿಟ್ವು ನಾವು. ಸೊ 100ಅಲ್ಲಿ ಯಾವುದು ನೋಡೋ ತಕ್ಷಣ ಗೊತ್ತಾಯ್ತು ಅಂದ್ಕೊಳ್ತೀನಿ. ಡಿ. ವೈ ಡಿ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ 5 ಪೆಟಲ್ಸ್. 5 ದಳಗಳಿದೆ. ಇಲ್ಲಿ ಓನ್ಲಿ 4 ಪೆಟಲ್ಸ್. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು 101 or 101. Answer is A. Answer is A. Why A? ಏನು ಅನ್ಸುತ್ತೆ, ಯಾಕೆ ಎ? ನೀವು ಕೌಂಟ್ ಮಾಡಬೇಕು ಒಳಗಡೆ ಇರೋ ಸಿಂಬಲ್ಸ್ನ, ಎಷ್ಟಿದೆ ಇಲ್ಲ ಅಂತ. ಆಲ್ ಅದರ್ ಫಿಗರ್ಸ್ ಕಂಟೈನ್ 7 ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್. ನೀವು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿ, ಸಿ ಮತ್ತು ಡಿಯಲ್ಲಿ 7 ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್ ಇದೆ, ಬಟ್ ಎಯಲ್ಲಿ ಜಾಸ್ತಿ ಇದೆ. ಓಕೆ, ಸೊ ನೆಕ್ಸ್ಟ್ 102 ಎಲ್ಲರಿಗೂ ಪಟ್ಟಂತ ಆನ್ಸರ್ ಸಿಕ್ಬಿಟ್ಟಿದೆ, ನನಗೆ ಗೊತ್ತು. ಡಿ ಇಸ್ ದ ಆನ್ಸರ್. ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೂಡ ಮಾಡೋದಿಲ್ಲ, ನಿಮಗೆ ಗೊತ್ತಿದೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. 103. ಎಸ್, ಇಲ್ಲೂ ಸಿಕ್ಬಿಡ್ತು ಆನ್ಸರ್. 103. ಎಸ್, ವಾಟ್? ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಲುಕ್ ಅಟ್ ದ 104. ವಿಚ್ ಇಸ್ ದ ಆನ್ಸರ್ ಬಾಬಾ? ಬಿ. ಯಾಕೆ ಬಿ? All other figures have dice whose 3 visible faces have 5, 4 and 1 dots respectively. ಹೌದಾ? 5, 4, 1. 5, 4, 1. 5, 4, 1. But here 3, 2, 1. So that B is the answer. So next, let us move on to the next one. 105. 105 ಗೆ ಏನು ಆನ್ಸರ್? ಡಿ. ಡಿ ಇಸ್ ದ ಆನ್ಸರ್. ಯಾಕೆ ಡಿ? ಗೊತ್ತಿದೆ ಅಲ್ಲ ಆನ್ಸರು, ಯಾಕೆ ರೀಸನ್ ಅಂತ. ಆಲ್ ಅದರ್ ಫಿಗರ್ಸ್ ಕಂಟೈನ್ 9 ಸರ್ಕಲ್ಸ್ ಈಚ್. ಕರೆಕ್ಟಾಗಿ ನೋಡಿ, ಎಲ್ಲದರಲ್ಲೂ ಕೂಡ 9 ಸರ್ಕಲ್ಸ್ ಇದೆ, ಡಿಯಲ್ಲಿ ಇಲ್ಲ. ಹೌದಾ? ಆ್ಯಂಡ್ ಇನ್ನೊಂದು ರೀಸನ್ ಕೊಡ್ಬೋದು ನೀವು. ಇವೆಲ್ಲ ಟಿ ಶೇಪಲ್ಲಿದೆ, ಎ ಬಿ ಸಿ, ಬಟ್ ಡಿಯಲ್ಲಿ ಇಲ್ಲ. ಇದು ಎಲ್ ಶೇಪ್ ಇದೆ, ಉಲ್ಟಾ ಎಲ್. ಓಕೆ, ಸೊ ನೆಕ್ಸ್ಟ್ 106ಗೆ ಬರೋಣ. 106ಅಲ್ಲಿ ಏನು ಆನ್ಸರ್ ಇದೆ ನೋಡೋಣ. ವಾಟ್ ಇಸ್ ದ ಆನ್ಸರ್? ಸಿ. ಯಾಕೆ ಸಿ? ಇನ್ ಆಲ್ ಅದರ್ ಫಿಗರ್ಸ್ ದ ಸರ್ಕಲ್ ಅಪಿಯರ್ಸ್ ಅಪೋಸಿಟ್ ಟು ದ ಆ್ಯರೋಸ್. ಸರ್ಕಲ್ಲು ಕರೆಕ್ಟಾಗಿ ಆ್ಯರೋ ಎಲ್ಲಿದೆಯೋ ಅಲ್ಲೇ ಇದೆ, ಅಬ್ಸರ್ವ್ ಮಾಡಿದ್ರ? ಬಟ್ ಹಿಯರ್ ನೋ, ಇಟ್ಸ್ ನಾಟ್ ಅಪೋಸಿಟ್ ಟು ಇಟ್. ಇಲ್ಲಿರಬೇಕಿತ್ತು ಸರ್ಕಲ್ ಆ್ಯಕ್ಚುಲಿ, ಆರ್ ಎಲ್ಸ್ ಆ್ಯರೋ ಇಲ್ಲಿರಬೇಕಿತ್ತು ಸರ್ಕಲ್ ಅಲ್ಲಿದ್ದರೆ. ಸೊ ದಟ್ ಸಿ ಇಸ್ ದ ಡಿಫ್ರೆಂಟ್ ಒನ್. ಓಕೆ, 107ಗೆ ಬಿ ಆನ್ಸರ್ ಆದರೆ ಯಾಕೆ ಬಿ? ಬಿಕಾಸ್ ಮಿಕ್ಕಿದೆಲ್ಲ ಯಾವುದು ಕಾರ್ಡ್ಸಲ್ಲಿ ನೀವು ನೋಡ್ತೀರಾ ಅಂದ್ಕೊಳ್ತೀನಿ. ಕಾರ್ಡ್ಸಲ್ಲಿರುತ್ತೆ ಇವೆಲ್ಲ ಶೇಪ್ಸ್, ಬಟ್ ಇದಲ್ಲ. ಆ್ಯಂಡ್ ನೆಕ್ಸ್ಟು 108ಗೆ ಬಂದರೆ ಎ ಇಸ್ ದ ಆನ್ಸರ್. ವೈ ಎ ಇಸ್ ದ ಆನ್ಸರ್? ಬಿಕಾಸ್ ಇನ್ ಆಲ್ ಅದರ್ ಫಿಗರ್ಸ್ ದೇರ್ ಆರ್ the 2 right angle triangles are turned away from each other. ಓಕೆ, ಇಲ್ಲಿ ನೋಡ್ಬೋದು ನೀವು, ಇವು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ಗಳಿವು. ಓಕೆ, ಎಲ್ಲ ಆ ಕಡೆ ಈ ಕಡೆ ತಿರ್ಕೊಂಡಿದ್ರೆ ಎ ಮಾತ್ರ ಒಳಗಡೆಗೆ ಬಂದಿದೆ. ಹೌದಾ? ಎ ಏನವಾಗಿದೆ? ಒಳಗಡೆಗೆ ಬಂದಿದೆ. ಸೊ ದಟ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 109, ವಿಚ್ ಇಸ್ ದ ಆನ್ಸರ್? 109ಅಲ್ಲಿ ನೋಡಿದ ತಕ್ಷಣ ಪಟ್ಟಂತ ಹೇಳ್ತೀರಾ, ನಂಗೆ ಗೊತ್ತಿದೆ ಇದು, ನನಗೆ ಗೊತ್ತಿದೆ ಮ್ಯಾಮ್ ಅಂತ. ಇಟ್ಸ್ ಸಿ. ವೈ ಸಿ? Because in all other figures there is a small straight line attached to each vertex of the mean element.
ಅಲ್ಲ. ವರ್ಟೆಕ್ಸ್ ಅಂದರೆ ದಿಸ್ ಒನ್ ಮೂಲೆ. ಓಕೆ, ಈ ತುದಿ, ಕಾರ್ನರಿನ ತುದಿ. ಸೊ ಅಲ್ಲಿಗೆ ಅದು ಇದಾಗಿದ್ದರೆ, ಬಟ್ ಇಲ್ಲಿ ಸಿ ಅಲ್ಲಿ ಏನಾಗಿದೆ ನೋಡಿ, ಮಿಡಲಲ್ಲಿದೆ. ಸೊ ಹಾಗಾಗಿ ಸಿ ಇಸ್ ದ ಡಿಫ್ರೆಂಟ್ ಒನ್ ವಿಚ್ ಯು ಹ್ಯಾವ್ ಟು ಸೆಲೆಕ್ಟ್. ಆ್ಯಂಡ್ 1 or 10 ಮೂವ್ ಮಾಡಿದ್ರೆ ವಾಟ್ ಇಸ್ ದ ಆನ್ಸರ್? ಇದು ಆಲ್ರೆಡಿ ನಮಗೆ ಬಂದಿದೆ ಅಲ್ಲ, ಫಸ್ಟ್ ಆಲ್ರೆಡಿ ರಿಪೀಟ್ ಆಗಿದೆ. ಎ ಇಸ್ ದ ಆನ್ಸರ್ ಬಿಕಾಸ್ ಎ ಈಸ್ ಹ್ಯಾವಿಂಗ್ ಸ್ಟ್ರೇಟ್ ಲೈನ್, ಇನ್ ಆಲ್ ಅದರ್ಸ್ ಆರ್ ಹ್ಯಾವಿಂಗ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ. ವಿಚ್ ಈಸ್ ಹ್ಯಾವಿಂಗ್ 90 ಡಿಗ್ರಿ. ರೈಟ್ ಆ್ಯಂಗಲ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ 90 ಡಿಗ್ರಿ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ಅಲ್ಲಿ ಟೋಟಲ್ ನಮಗೆ 180 ಡಿಗ್ರಿ ಇದ್ದರೆ ಮಾತ್ರ ಅದನ್ನು ಸ್ಟ್ರೇಟ್ ಆ್ಯಂಗಲ್ ಅಂತೀವಿ. ಈ ಥರ ಇದ್ದರೆ ಆಯಿತಾ, ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊಳ್ತೀನಿ, ಪದೇ ಪದೇ ಬರ್ತಿದೆ, ಹಾಗಾಗಿ ಇಲ್ಲೇ ಹೇಳಿದೆ ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ. ಸೊ ಆನ್ಸರ್ ಎ. ನಾವು 111 ಯಾವ್ದು ಆನ್ಸರು? ಎಸ್, 111 ಡಿ ಈಸ್ ದ ಆನ್ಸರ್. ಯಾಕೆ ಡಿ ಈಸ್ ದ ಆನ್ಸರ್? ಡಿ ಯಾಕಪ್ಪ ಆನ್ಸರ್ ಅಂತ ಅಂದರೆ, ಆಲ್ ಅದರ್ ಫಿಗರ್ಸ್ ಕಂಟೈನ್ 3 ಸಿಮಿಲರ್ ಎಲಿಮೆಂಟ್ಸ್, ಒನ್ ಆಫ್ ವಿಚ್ ಈಸ್ ಶೇಡೆಡ್. ಮಿಕ್ಕಿದ್ರಲ್ಲಿ ಎಲ್ಲದರಲ್ಲೂ ಕೂಡ ಸೇಮ್ ಫಿಗರ್ಸ್ ಇದೆ, ಯಾವುದೋ ಒಂದು ಫಿಗರ್ ಮಾತ್ರ ಶೇಡ್ ಆಗಿದೆ. ಬಟ್ ಡಿ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಡಿಫ್ರೆಂಟ್ ಫಿಗರ್ಸೇ ಇರೋದು. ಹೌದಾ, ಒಂದು ಶೇಡ್ ಆಗಿದೆ ನಿಜ, ಬಟ್ ಡಿಫ್ರೆಂಟ್ ಶೇಪ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 112. ವಾಟ್ ಇಸ್ ದ ಆನ್ಸರ್? 112. ಆನ್ಸರ್ ಡಿ. ನೋಡೋ ತಕ್ಷಣ ಗೊತ್ತಾಗಿದೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ, ಬಿಕಾಸ್ 2 ಶೇಡೆಡ್ ಪಾರ್ಟ್ಸ್ನ ಇಟ್ಕೊಂಡಿದೆ ಅದು. In all other figures, one of the 2 small squares attached to the corners of the largest square is white and other is black. ಲಾರ್ಜೆಸ್ಟ್ ಸ್ಕ್ವೇರಿಗೆ ಅಟ್ಯಾಚ್ ಆಗಿರುವಂತಹ ಸ್ಮಾಲೆಸ್ಟ್ ಸ್ಕ್ವೇರ್ಗಳು ಕಾರ್ನರ್ಗೆ ಅಟ್ಯಾಚ್ ಆಗಿದ್ದರೆ, ಹೌದಾ, ಅಟ್ಯಾಚ್ ಆಗಿದ್ದು ಜೊತೆಗೆ ಒಂದು ಮಾತ್ರ ಶೇಡ್ ಆಗಿದೆ. ಬಟ್ ಡಿ ಅಲ್ಲಿ ಏನಾಗಿದೆಯಪ್ಪ, 2 ಕೂಡ ಶೇಡ್ ಆಗಿದೆ. ಸೊ ನೆಕ್ಸ್ಟ್ 113ಗೆ ಏನು ಆನ್ಸರು? ಎಸ್, ವಾಟ್ ಇಸ್ ದ ಆನ್ಸರ್? 113. ಹಿಯರ್ ಆಲ್ಸೋ ಡಿ ಇಸ್ ದ ಆನ್ಸರ್. ನೋಡಿದ್ರೆ ಗೊತ್ತಾಗ್ಬೋದು, ಇಟ್ ಇಸ್ ಹ್ಯಾವಿಂಗ್ ಇನ್ನರ್ ಸೈಡ್ ಓನ್ಲಿ 1 ಸರ್ಕಲ್ ಇಸ್ ದೇರ್. ಒಂದೇ ಒಂದು ಸರ್ಕಲ್ ಇದೆ. 3 are 2 circles inside the main element. There are 2 circles inside the main element. ಎಕ್ಸೆಪ್ಟ್ ಡಿ. ಡಿ ಬಿಟ್ಟರೆ ಮಿಕ್ಕಿದೆಲ್ಲಕ್ಕೂ ಕೂಡ ಒಳಗಡೆ 2 ಸ್ಮಾಲ್ ಎಲಿಮೆಂಟ್ ಸರ್ಕಲ್ಸ್ ಇದೆ. ಆ್ಯಂಡ್ 114 ಬಿ ಈಸ್ ದ ಆನ್ಸರ್. ವಾಟ್ ಇಸ್ ದ ಆನ್ಸರ್? ಬಿ ಈಸ್ ದ ಆನ್ಸರ್. ವೈ ಬಿ ಈಸ್ ದ ಆನ್ಸರ್? ರೀಸನ್ ಹೇಳಬೇಕು. ಇನ್ ಆಲ್ ದ ಫಿಗರ್ಸ್, ಇನ್ ಆಲ್ ಅದರ್ ಫಿಗರ್ಸ್, ದ ಸರ್ಕಲ್ ಕಂಟೈನ್ಸ್ 3 ಸ್ಟ್ರೈಟ್ ಲೈನ್ಸ್. ದ ಸರ್ಕಲ್ ಕಂಟೈನ್ಸ್ 3 ಸ್ಟ್ರೈಟ್ ಲೈನ್ಸ್. ಹೌದಾ, 3 ಸ್ಟ್ರೈಟ್ ಲೈನ್ಸ್ ಇದೆ ಇಲ್ಲಿ, ಬಿನ ಬಿಟ್ಟು. ಬಿ ಅಲ್ಲಿ ಓನ್ಲಿ 2 ಸ್ಟ್ರೈಟ್ ಲೈನ್ಸ್ ಇರುತ್ತೆ. ಸೊ ದ್ಯಾಟ್ ಬಿ ಈಸ್ ಡಿಫ್ರೆಂಟ್. Now let us move on to the 115. 115, what is the answer? Yes, C is the answer. ಯಾಕೆ ಸಿ? ನೀವು ಇಲ್ಲಿ ನೋಡ್ಬೋದು, ಮಿಕ್ಕಿದೆಲ್ಲ ಸೆಲೆಸ್ಟಿಯಲ್ ಬಾಡೀಸ್, ಅಂದರೆ ಆಕಾಶದಲ್ಲಿರುವಂಥದ್ದು. ಎ, ಬಿ ಆ್ಯಂಡ್ ಡಿ ಆಲ್ ಆರ್ ಸೆಲೆಸ್ಟಿಯಲ್ ಬಾಡೀಸ್ ಎಕ್ಸೆಪ್ಟ್ ದ C1 ಅಲ್ವಾ. ಸಿ ಬೆಟ್ಟ ಭೂಮಿ ಮೇಲಿದೆ, ಇನ್ನು ಮಿಕ್ಕಿದೆಲ್ಲ ಆಕಾಶದಲ್ಲಿರುತ್ತೆ, ಹಾಗಾಗಿ ಸಿ. 116 ಹಿಯೋ ಡಿ ಈಸ್ ದ ಆನ್ಸರ್. ವೈ ಡಿ ಈಸ್ ದ ಆನ್ಸರ್? ನೋಡೋದಕ್ಕೆಲ್ಲ ಹಂಗೆ ಕಾಣಿಸುತ್ತಲ್ಲ, ಯಾಕೆ ಡಿ ಅಂತ ಅನ್ನಿಸ್ತಾ ಇದೆ ಒಬ್ಬೊಬ್ಬರಿಗೆ. ಸೊ ಯಾಕೆ ಡಿ? 116 ಬಿಕಾಸ್ ದ 2 ಸ್ಲ್ಯಾಂಟಿಂಗ್ ಸೈಡ್ಸ್ ಆರ್ ಈಕ್ವಲ್. ಇದು ಸ್ಲ್ಯಾಂಟಿಂಗ್ ಲೈನ್ ಅಂತ ಹೇಳಿದಲ್ಲ, ಅವೆರಡು ಕೂಡ ಈಕ್ವಲ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಎರಡು ಕೂಡ ಹೇಗಿದೆ? ಈಕ್ವಲ್ ಇದೆ. ಎಸ್, ನೋ? ಬಟ್ ಹಿಯರ್ ಒನ್ ಸ್ಮಾಲ್, ಒನ್ ಬಿಗ್, ಸ್ಮಾಲ್, ಬಿಗ್, ಸ್ಮಾಲ್, ಬಿಗ್ slanting lines. So that answer D. So next 117. You can see here 117. What is the answer?
ಹಿಯರ್ ಆಲ್ಸೋ ಆನ್ಸರ್ ಇಸ್ ಸೇಮ್ ಒನ್ ಡಿ. ಯಾಕೆ ಡಿ? ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಔಟರ್ ಹಿಂಗೆ ಒಳಗಡೆ ಆಯಿತಾ, ಉಲ್ಟಾ ಸಿ ಬರೆದ್ರೆ ಹೇಗಿರುತ್ತೋ ಆ ಥರ ಇದೆ. ಬಟ್ ಇಲ್ಲಿ ಒಳಗಡೆ ಒಳಗಡೆ ಕ್ರಾಸ್ ಆದಂಗೆ ಇದೆ, ನೀವು ನೋಡ್ಬೋದು. ಇನ್ ದ 4 ಆರ್ಕ್ಸ್, ಆರ್ಕ್ ಅಂತ ಹೇಳ್ತೀವಲ್ವಾ, 4 ಆರ್ಕ್ಸ್ ಇನ್ಸೈಡ್ ದ ಸರ್ಕಲ್ ಆರ್ ಟರ್ನ್ಡ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಬಟ್ ಡಿ ಅಲ್ಲಿ ಒಳಗಡೆ ಎರಡು ಕೂಡ ತಿರ್ಕೊಂಡಿದೆ. ಸೊ ಹಾಗಾಗಿ ಡಿ. ಗೊತ್ತಾಯ್ತು ಅಂದ್ಕೊಳ್ತೀನಿ. ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 118. 118. ವಾಟ್ ಇಸ್ ದ ಆನ್ಸರ್ ಫಾರ್ 118? ಅಬ್ಸರ್ವ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ, ನೀವು ಅದನ್ನು ಟೈಮ್ ತೊಗೊಂಡು ಮಾಡಬೇಕು. ನಿಮಗೆ ತಕ್ಷಣ ನೋಡಿದ ತಕ್ಷಣ ಅನ್ನಿಸ್ಬೋದು ಡಿ ಇರ್ಬೋದಲ್ಲ ಆನ್ಸರ್ ಅಂತ. ಹೌದಾ? ನೋಡಿದ ತಕ್ಷಣ ಕೆಲವ್ರಿಗೆ ಅನ್ಸಿರುತ್ತೆ 118ಗೆ ಡಿ ಆನ್ಸರ್ ಅಂತ. ಯಾಕೆ? ನೋಡಿದ ತಕ್ಷಣ 3 ಆಗಿದೆ, ಆಮೇಲೆ ಅನಿಸುತ್ತೆ ಇಲ್ವಲ್ಲ, ಸಿಗೂ ಕೂಡ 2 ಅಲ್ಲ ಇಲ್ಲಿ ಶೇಡೆಡ್ ಪಾರ್ಟ್ ಇರೋದು, ಹಾಗೂ ಅನಿಸುತ್ತೆ. ಮತ್ತು ಹೆಂಗೆ ತೆಗೆದು ಹಾಕೋದು ಅಂತ ಯೋಚನೆ ಮಾಡಬೇಕಾದ್ರೆ ನೀವು ನೋಡ್ಬೋದು ಎ ಇಸ್ ದ ಆನ್ಸರ್. ಯಾಕೆ ಎ ಆನ್ಸರ್ ಅಂತ ಅಂದರೆ, ಎಷ್ಟು ಒಳಗಡೆ ಶೇಡೆಡ್ ಆ್ಯಂಡ್ ಅನ್ಶೇಡೆಡ್ ಇದೆಯೋ ಅದು ಈಕ್ವಲ್ ಆಗಿದೆ. ಸೊ ಹಿಯರ್ ಆಲ್ಸೋ 3 ಟ್ರಯಾಂಗಲ್ಸ್ ಆ್ಯಂಡ್ ಹಿಯರ್ ಆಲ್ಸೋ 3 ಟ್ರಯಾಂಗಲ್ಸ್, ಶೇಡೆಡ್ ಆ್ಯಂಡ್ ಅನ್ಶೇಡೆಡ್. ಹಿಯರ್ 2 pentagons and here 4 shaded and unshaded circles. But what about square? Square is having 3 shaded parts and 5 unshaded parts, which is not equal. Okay, so that A is the correct answer. 119. Next question. ಸೊ ಇಲ್ಲಿ ಯಾವುದು ಆನ್ಸರ್ ಡಿಫ್ರೆಂಟ್ ಆಗಿದೆ? ಡಿ ಈಸ್ ಡಿಫ್ರೆಂಟ್. ಯಾಕೆ ಡಿ ಈಸ್ ಡಿಫ್ರೆಂಟ್? ಆಲ್ ಅದರ್ ಆರ್ ಲಿವಿಂಗ್ ಬೀಯಿಂಗ್ಸ್. ನೋಡಿದ್ರಾ, ಮಿಕ್ಕಿದ 3 ಕೂಡ ಲಿವಿಂಗ್ ಬೀಯಿಂಗ್ಸ್. ಏನಿದು ಕಡ್ಡಿ ಇದೆ ಅಂದ್ಬಿಟ್ಟು ಇದು ಕೂಡ ಲಿವಿಂಗ್ ಬೀಯಿಂಗಾ ಅಂತ ಅನ್ಕೋಬಿಡಿ. ದಿಸ್ ಇಸ್, ನಿಮಗೆ ಗೊತ್ತಲ್ಲ, ಮನುಷ್ಯನ ಬಿಡಿಸ್ಬೇಕಾದ್ರೆ ನಾವು ಹೀಗೆ ಬಿಡಿಸೋದು ಹ್ಯೂಮನ್. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಲಿವಿಂಗ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಲಿವಿಂಗ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಲಿವಿಂಗ್. ಬಟ್ mountain, you can call it as mountain, that is non-living. Okay, dear students, in 5 questions ಹತ್ರ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಲೆಸನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ವೆಯ್ಟ್ ಮಾಡ್ಕೊಂಡಿರಿ. ಹೊಸ ರೂಲ್ಸ್ ಆ್ಯಂಡ್ ಮೆಥಡ್ಸ್ನ ತಿಳ್ಕೊಳ್ಳೋದಕ್ಕೆ, ಓನ್ಲಿ ರೂಲ್ಸ್ ಆ್ಯಂಡ್ ಮೆಥಡ್ಸ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕು. ಓಕೆ, ಸೊ ಈಗ 120ಗೆ ಆನ್ಸರ್ ಸಿಗ್ತಾ ಎಲ್ಲರಿಗೂ ಕೂಡ? 120ಗೆ ಏನು ಆನ್ಸರು? ಆಲ್ರೆಡಿ ಮೆಥಡ್ ಬಂದಿದೆ, ಹೊಸದಾಗಿ ಏನು ಬರ್ತಾ ಇಲ್ಲ ಇಲ್ಲಿ. ಸೊ ಆನ್ಸರ್ ಇಸ್ ಎ. ಸೊ ನೀವು ಒಂದು ಹೇಳ್ಬೋದು, ಇಟ್ಸ್ ಅ ಓಪನ್ ಫಿಗರ್ ಅಂತಲೂ ಕೂಡ. ಹೌದಲ್ಲ, ಒಳಗಡೆ ಓಪನ್ ಫಿಗರ್ ಇದೆ ಆ್ಯಂಡ್ ದೆನ್ ಇಲ್ಲೆಲ್ಲ ಕ್ಲೋಸ್ಡ್ ಫಿಗರ್ ಇದೆ. ಎ ಬಿ ಸಿ ಡಿಯಲ್ಲಿ 120ಗೆ. ಎಸ್, ನೋ. ನೆಕ್ಸ್ಟ್ 121. ಓಕೆ, 121ಗೆ ಏನು ಆನ್ಸರು? ಎಸ್, ಎ ಇಸ್ ದ ಆನ್ಸರ್. ಯಾಕೆ ಎ ಆನ್ಸರು? ಬಿಕಾಸ್ ನೀವು ಇನ್ನೆಲ್ಲದರಲ್ಲೂ ನೋಡ್ಬೋದು 121ಅಲ್ಲಿ, ಇನ್ ಆಲ್ ಅದರ್ ಫಿಗರ್ಸ್ ದ ಲೈನ್ಸ್ ದಟ್ ಶೇಡೆಡ್ ಒನ್ ಪಾರ್ಟ್ ಆಫ್ ದ ಮೇನ್ ಎಲಿಮೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಟು ದೋಸ್ ದಟ್ ಶೇಡ್ ಆಫ್ ದ ಅದರ್ ಪಾರ್ಟ್. ಸೊ ಒಂದಕ್ಕೊಂದು ನೋಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ, ಹೌದಾ? ಅಂದರೆ ಹಿಂಗೆ ಈ ಥರ ಇದೆ, ಈ ಶೇಪಲ್ಲಿ ಇದೆ ಎಲ್ಲದಕ್ಕೂ ಕೂಡ. ಬಟ್ ಇದು ಎ ಹಂಗಿಲ್ಲ, ಸ್ಲ್ಯಾಂಟ್ ಆಗಿದೆ ಇದು, ಹೌದಾ? ಸ್ಲ್ಯಾಂಟ್ ಈ ಥರ ಶೇಪಲ್ಲಿದೆ. ಸೊ ಹಾಗಾಗಿ 121ಗೆ ಎ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. 122. 122, what is the answer? Yes, here A is the answer. Why A is the answer? Yake? Because in all other figures, the smallest line lies in the middle. ಚಿಕ್ಕ ಲೈನ್ ಇರುತ್ತಲ್ಲ ಒಳಗಡೆ, ಮಧ್ಯದಲ್ಲಿದೆ ನೋಡಿ. ಅದು ಚಿಕ್ಕ ಲೈನ್ ಎಲ್ಲಿದೆ? ಮಧ್ಯದಲ್ಲಿದೆ. ಬಟ್ ಇಲ್ಲೆಲ್ಲಿದೆ? ಅಪ್ಪರ್ ಒನ್ನಲ್ಲಿದೆ. ಮೀನ್ಸ್ ಹೊರಗಡೆ ಇದೆ ಅನ್ಬೋದು ಬೇಕಾದರೆ. ಸೊ ದಟ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 123ಗೆ ಬಂದರೆ ಸಿ ಇಸ್ ದ ಆನ್ಸರ್. ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ, ಬಿಕಾಸ್ ನಿಮಗೆ ಆಲ್ರೆಡಿ ಅಬ್ಸರ್ವ್ ಮಾಡಿ ರೂಢಿಯಾಗಿದೆ ಅಲ್ಲ, ಈಗ ಹಿಂಗೆ ಅಬ್ಸರ್ವ್ ಮಾಡೋದಂತ ಗೊತ್ತಾಗಿದೆ. ಸೊ ಒಂದೇ ಲೈನಲ್ಲಿ ನೀವು 2 ಪ್ಯಾರಲಲ್ ಲೈನ್ಸ್ನ ಕಾಣ್ತಾ ಇದ್ದೀರಾ. ಬಟ್ ಇಲ್ಲೇನಾಗಿದೆ? ಸಪ್ರೇಟ್ ಲೈನಲ್ಲಿ ಇದೆ. ಅದು ನೆಕ್ಸ್ಟ್ ಇಂಟರ್ಸೆಕ್ಟ್ ಕೂಡ ಆಗುತ್ತೆ.
ಹೌದಲ್ಲ? ಸೊ ಹಿಂಗೆ ಹೇಳ್ಬೋದು, ನೀಟಾಗಿ ಹೇಳಬೇಕು ಅಂದರೆ ಇನ್ ಆಲ್ ಅದರ್ ಫಿಗರ್ಸ್ ದ ಟೂ ಸ್ಮಾಲ್ ಲೈನ್ಸ್ ಲೈ ಆನ್ ದ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲ, ಟೂ ಸ್ಮಾಲ್ ಲೈನ್ಸ್ ಲೈಸ್ ಆನ್ ದ ಟೂ ಸ್ಟ್ರೇಟ್ ಲೈನ್ಸ್. ಓಕೆ, ಸೊ ದ್ಯಾಟ್ ಇಲ್ಲಿ ಸಿ ಅಲ್ಲಿ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅದು ಸಪ್ರೇಟಾಗಿ ಒಂದೊಂದು ಲೈನ್ ಮೇಲೆ ಶೇಪ್ ಆಗಿದೆ ಅದು. ನೆಕ್ಸ್ಟ್ 124 ದ ಲಾಸ್ಟ್ ಕ್ವಶನ್. ಸೊ ಇವಾಗ ನಿಮ್ಮ ಟೀಚರ್ಗಿಂತ ಬೇಗ ಆನ್ಸರ್ ಕೊಡಬೇಕಾಗತ್ತೆ ನೀವು. ಏನು 124? ಬಿಕಾಸ್ ಈ ಲೆಸನ್ನೇ ಮುಗೀತಲ್ವಾ? ಲೆಸನ್ ಮುಗೀತಾ ಇದೆ ಅಂದರೆ ನೀವು ಆನ್ಸರ್ ಹೇಳಕ್ಕೆ ರೆಡಿ ಇರಬೇಕಲ್ವ? ಲಾಸ್ಟ್ ಕ್ವಶನ್ಗಾದರೂ ಇಷ್ಟೊಂದು ಮೆಥಡ್ಸ್ ಫಾಲೋ ಆಗಿದೆ. ಸೊ 124 ಕ್ವಶನ್ಸ್ ಅಂದರೆ ಇನ್ನು ಸುಮ್ಮನೆ ನಾವು ಒಂದು ಲೆಸನಲ್ಲಿ. ಸೊ ಇಷ್ಟೊಂದಿದೆ, ಇದರಲ್ಲಿ ಯಾವುದು ಆನ್ಸರು? ಎಸ್, ಸಿ. ಯಾಕೆ ಸಿ? Because in all other figures, the two similar elements intersecting the triangle open up in opposite direction. ಅಂದರೆ ಇಲ್ಲಿ ಒಳಗಡೆ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲಪ್ಪ ಟ್ರಯಾಂಗಲ್ಗೆ, ಬಿಗ್ ಟ್ರಯಾಂಗಲ್ಗೆ ಇಂಟರ್ಸೆಕ್ಟ್ ಆಗ್ತಾ ಇರೋ ಎಲ್ಲ ಶೇಪ್ಸ್ಗಳು ಕೂಡ ಒಂಥರ ಆಪೋಸಿಟ್ ಸೈಡಲ್ಲಿ ಇದ್ದಾವೆ ಅಲ್ವಾ? ಬಟ್ ಇಲ್ಲಿ ನೋಡಿ ಸಿಯಲ್ಲಿ ಆ ಥರ ಇಲ್ಲ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಾಗಿ ಇಲ್ಲಿ ಬೇರೆದೆಲ್ಲ ಇರೋ ಥರ ನೋಡಿದ್ರೆ ಇದು ಒಂದು ಈ ಥರ ಇರಬೇಕಿತ್ತು, ಅಥವಾ ಇದು ಹೀಗೆ ಇರಲಿ ಅಂದರೆ ಇದು ಹೀಗಿರಬೇಕಿತ್ತು, ಹೌದಲ್ವಾ? ಸೊ ಆವಾಗ ಸರಿ ಹೋಗ್ತಿತ್ತು. ಮೀನ್ಸ್ ಹಿಂಗೆ ಆರ್ ಹಿಂಗೆ ಇವೆರಡು ಇರಬೇಕಿತ್ತು, ಇಲ್ಲ ಇವೆರಡು ಇರಬೇಕಿತ್ತು. ಸೊ ಅಲ್ಲಿ ಅವಿಲ್ಲ, ಹಾಗಿಲ್ಲ. ಸೊ ಅಲ್ಲಿರೋದು ಹೇಗೆ? ಹೀಗಿದೆ. ಅಬ್ಸರ್ವ್ ಮಾಡಿದ್ದೀರಾ? ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ಸೊ ಇವತ್ತಿಗೆ ಈ ಲೆಸನ್ ಮುಗೀತು. ನೆಕ್ಸ್ಟ್ ಲೆಸನ್ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಂಗೆ ಆನ್ಸರ್ನ ಮಾಡಿ. ಹೋಮ್ವರ್ಕಿಗೆ ಡೈಲಿ ಹೋಮ್ವರ್ಕ್ ಮಾಡಲೇಬೇಕು. ಮಾರ್ನಿಂಗ್ 1 hour ಅರ್ಲಿ ಮಾರ್ನಿಂಗ್ ಎದ್ದು ಕುತ್ಕೊಂಡು ಓದಬೇಕು. ಮೇಯ್ನಾಗಿ ನಿಮಗೆ ಇಂಟ್ರೆಸ್ಟ್ ಯಾವಾಗಿರುತ್ತೋ ಆವಾಗ ಕುತ್ಕೊಂಡು ಓದಿ. ಸುಮ್ಮನೆ ಬುಕ್ ಇಟ್ಕೊಂಡು ಓದೋದು ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ವೇಸ್ಟ್ ಅದು. ಸುಮ್ಮನೆ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಏನದು ವೇಸ್ಟ್ ಥಿಂಗು. ಇಂಟ್ರೆಸ್ಟ್ ಇದೆಯಾ ಕುತ್ಕೊಂಡು ಓದಬೇಕು. ಇಂಟ್ರೆಸ್ಟಿಂದ ಓದಿದ್ರೆ ಅಟ್ಲೀಸ್ಟ್ 1 hour ಓದಿದ್ರೂ ಎಷ್ಟೋ ಕಲಿತೀವಂತೆ ಕೂತ್ಕೊಂಡು. ಸೊ ಹಾಗಾಗಿ ಹೇಳ್ತಾ ಇರೋದು, ಸುಮ್ಮನೆ ಇಂಟ್ರೆಸ್ಟ್ ಇಲ್ದಲೆ ಬುಕ್ ತೊಗೊಂಡು ಕೂತ್ಕೊಂಡು ಓದಬೇಡಿ. ಈಗ ಈ ಲೆಸನ್ ಆಗಿದೆ, ನಿಮ್ಮ ಹತ್ರ ಇರೋ ಓದೇ ಬುಕ್ನ ಓಪನ್ ಮಾಡಿ ಆಡ್ ಮ್ಯಾನ್ ಔಟಿಗೆ ನೀವು ಎಲ್ಲದನ್ನು ಕೂಡ, ಓಕೆನಾ, ಎಲ್ಲದಕ್ಕೂ ಕೂಡ ಆನ್ಸರ್ನ ಆದಷ್ಟು ಮಾಡಿ. ಯಾವುದಾದ್ರು ಡೌಟ್ಸ್ ಇದ್ದರೆ ನೋಟ್ ಔಟ್ ಮಾಡಿಟ್ಕೊಳ್ಳಿ. ನಾನು ಒಂದು ದಿವಸ ಹೇಳ್ತೀನಿ ಯಾವ ರೀತಿ ಅದನ್ನು ಕಳಿಸೋದು ಅಂತ ಹೇಳಿ. ಅವಾಗ ನಾನು ನಿಮಗೆ ಆ ಆನ್ಸರ್ಸ್ನ ಕೂಡ ಸಾರ್ಟ್ ಔಟ್ ಮಾಡಿ ಕೊಡ್ತೀನಿ. ಮೀನ್ಸ್ ಯಾವುದಾದ್ರು ಡೌಟ್ಸ್ ಇರೋದನ್ನು ಕೂಡ ಸಾರ್ಟ್ ಔಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಆಲ್.